ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬ ಹೆಣ್ಣಿಗೂ ತಾನು ತಾಯಿಯಾಗಬೇಕನ್ನೋ ಆಸೆ ಬಯಕೆ ಇರೋದು ಸಹಜ. ಆದರೆ ತಾಯಿಯಾಗಬೇಕಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಆಕೆ ಸಿದ್ಧಲಿರಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದಂಥ ಸಾವಿರಾರು ತಾಯಂದಿರ ಬಾಳಲ್ಲಿ ಬೆಳಕನ್ನು ಮೂಡಿಸಿರುವಂಥ ವಾಣಿ ವಿಲಾಸ್ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸವಿತಾ ಸಿ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ. ನನ್ನ ಹೆಸರು ಡಾಕ್ಟರ್ ಸವಿತಾ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ವೈದ್ಯಕೀಯ ಅಧೀಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಈ ಸಂಸ್ಥೆಗೆ ಅಂದರೆ ಈ ಸಂಸ್ಥೆ ವಾಣಿವಿಲಾಸ ಆಸ್ಪತ್ರೆ ಏನು ಹೇಳ್ತದಲ್ಲ, ಇದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ದು ಒಂದು ಆಸ್ಪತ್ರೆ, ಅದಕ್ಕೆ ಅದರ ಸಂಬಂಧಪಟ್ಟಿರುವ ಆಸ್ಪತ್ರೆ ಇದು. ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಷ್ಟೇ ಇರೋದು, ಅಂದರೆ ಪೀಡಿಯಾಟ್ರಿಕ್ಸು ಮತ್ತು OBG ಅಂತ ಹೇಳ್ತೀವಿ, MCH ಬ್ಲಾಕ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ 2000 ಇಸ್ವಿಯಲ್ಲಿ ನಾನು ಲೆಕ್ಚರರ್ ಆಗಿ ಸೇರಿಕೊಂಡಿದ್ದು. ಆಮೇಲೆ ಹಂತ ಹಂತವಾಗಿ ಪ್ರಮೋಷನ್ ಆಗಿಬಿಟ್ಟು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದರೆ ಮುಖ್ಯಸ್ಥರಾಗಿ, ಪ್ರಸೂತಿ ಸ್ತ್ರೀರೋಗಶಾಸ್ತ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ನಾನು 17ನೇ ಇಸ್ವಿಯಿಂದ, 2017ರಿಂದ. ಆಮೇಲೆ 2022ರಲ್ಲಿ ನಾನು ವೈದ್ಯಕೀಯ ಅಧೀಕ್ಷಕಿಯಾಗಿ ಚಾರ್ಜ್ ತೊಗೊಂಡಿದ್ದು ಈ ಇದರಲ್ಲಿ. ಸೊ ಇಲ್ಲಿವರೆಗೂ ವೈದ್ಯಕೀಯ ಅಧೀಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಇವತ್ತಿನ ದಿನದಲ್ಲಿ ಮಹಿಳೆ ತಾಯಿ ಆಗಬೇಕಂತ ಹೇಳಿದ್ರೆ ಸಾಕಷ್ಟು ಒಂದು ಸಮಸ್ಯೆಗಳನ್ನು ಎದುರಿಸ್ತಾಳೆ. ಸೊ ಆಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಸಿದ್ಧಳಿರಬೇಕು ಅಂತ ಹೇಳಿ ತಾವು ಮಾಹಿತಿಯನ್ನು ನೀಡ್ತೀರಿ? ಇವಾಗಿನ ಕಾಲದಲ್ಲಿ ಹೇಗಿದೆಯಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಹೆಣ್ಮಗಳು ಅಂತಂದರೆ 18 ವರ್ಷ ಆದ ತಕ್ಷಣ ಮದುವೆ ಮಾಡ್ತಾಯಿದ್ರು, ಆಮೇಲೆ ಮಕ್ಕಳಾಗೋದು, ಈ ಥರ ಅದು ಒಂಥರ ಸಾಮಾನ್ಯವಾಗಿತ್ತು. ಆದರೆ ಇವಾಗ ಏನಾಗಿದ್ದಾರೆ ಅಂದರೆ, ಹೆಣ್ಣು ಗಂಡಿಗೆ ಸಮಾನವಾಗಿ ಎಲ್ಲ ಇದರಲ್ಲಿ ಏನಂತಾರೆ, ಎಲ್ಲ ಫೀಲ್ಡಲ್ಲೂ ಮುಂದುವರಿತಾ ಇದ್ದಾಳೆ, ಆಯಿತಾ. ಒಂದು ಸೈಂಟಿಸ್ಟ್ ಇರ್ಬೋದು, ಡಾಕ್ಟ್ರು, ಇಂಜಿನಿಯರ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ. ಸೊ ಅಂದರೆ ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಯೂಶ್ವಲಿ ಇವಾಗ ಏನಾಗ್ತಾ ಇದೆ ಅಂದರೆ, ಬಹಳಷ್ಟು ಲೇಟಾಗಿಯೇ ಅವ್ರದ್ದು ಮದುವೆ ಆಗೋದು ಲೇಟ್ ಆಗಿರುತ್ತೆ ಅವ್ರದ್ದು, ಅಂದರೆ ಸಾಂಸಾರಿಕ ಜೀವನ ಶುರುವಾಗದೆ ಲೇಟ್ ಆಗಿರುತ್ತೆ. ಸೊ ಅದಕ್ಕೆ ಆಮೇಲೆ ಬರ್ತಾ ಬರ್ತಾ ಬಹಳಷ್ಟು ಚೇಂಜಸ್ ಇದೆ ಈಗ. ಎನ್ವಿರಾನ್ಮೆಂಟಲ್ ಚೇಂಜಸ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು ಇವಾಗ ಏನಾಗ್ತಾ ಇದೆ ಅಂತಂದರೆ, ಈ ಲೈಫ್ ಸ್ಟೈಲು ಅಂದರೆ ತುಂಬ ಚೆನ್ನಾಗಿದ್ದರೆ ಲೈಫ್ ಸ್ಟೈಲು, ಅದರಿಂದ ಏನಾಗುತ್ತೆ, ಇವಾಗ ರಿಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಸಂತಾನೋತ್ಪತ್ತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಲೈಫ್ ಸ್ಟೈಲು ಸಹ ತುಂಬ ಅದರದ್ದು ಎಫೆಕ್ಟ್ ಇರುತ್ತೆ. ಅದರಿಂದ ಈಗ ನೋಡ್ತಾ ಇರ್ತೀರ ಬಹಳಷ್ಟು ಜನ ಒಬೆಸಿಟಿ, ಏನಂದರೆ ಸ್ಥೂಲಕಾಯತೆ ಎಷ್ಟು ಜಾಸ್ತಿ ಇದೆ ಅಂತಂದರೆ ಅದು ಒನ್ ಆಫ್ ದ ಫ್ಯಾಕ್ಟರು, ಈಗ ಮುಂದೆ ಮಕ್ಕಳಾಗಲಿಕ್ಕೆ ತೊಂದರೆ ಆಗೋ ಥರ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್. ಈಗ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲ ಫೀಲ್ಡಲ್ಲೂ ಸ್ಟ್ರೆಸ್ ಇರುತ್ತೆ. ಈ ಸ್ಟ್ರೆಸ್ಸೂ ಒಂದು ಕಾರಣ ಇನ್ಫರ್ಟಿಲಿಟಿ ಆಗಲಿಕ್ಕೆ, ಅಂದರೆ ಮಕ್ಕಳಾಗಲಿಕ್ಕೆ ತೊಂದರೆ ಆಗಲಿಕ್ಕೆ ಅಂತ. ಆಮೇಲೆ ಫುಡ್ಡು ಇದೂ, ಆಮೇಲೆ ಎಕ್ಸಸೈಸ್ ಇಲ್ಲ, ಇವೆಲ್ಲದೂ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದಕ್ಕೆ, ಇನ್ಫರ್ಟಿಲಿಟಿಗೆ ಒಂದು. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಬಹಳಷ್ಟು ಏನಂದರೆ ಇವಾಗ ನಾವು ಬಂಜತನ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ನೀವು ನೋಡ್ತೀರಾ ಎಲ್ಲ ಕಡೆ ಇನ್ಫರ್ಟಿಲಿಟಿ ಸೆಂಟರ್ಸು, IVF ಸೆಂಟರ್ಸು ಜಾಸ್ತಿ ಆಗಿರೋದೇ ಇದರಿಂದ. ಈಗ ಮುಂಚೆ ಎಷ್ಟು ಕಡಿಮೆ ಇತ್ತಲ್ಲ, ಈಗ ಮೋರ್ ದ್ಯಾನ್ 50% ನಾವು ಬಹಳಷ್ಟು ಇನ್ಫರ್ಟಿಲಿಟಿ ಕೇಸಸ್ ನೋಡ್ತಾ ಇದ್ವಿ. ಮುಂಚೆ ಎಲ್ಲ ಏನಿತ್ತಂದರೆ, ಈ ಹೈ ಕ್ಲಾಸ್ ಸೊಸೈಟಿಯಲ್ಲಿ ಈ ಥರ ಇರುತ್ತೆ ಅಂತ ಇದ್ದರು. ಬಟ್ ಇವಾಗ ಹಾಗಿಲ್ಲ. ಈವನ್ನು ಅಂದರೆ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಸಹ ನಾವು ಬಂಜೆತನ ನೋಡ್ತಾ ಇದ್ದೀವಿ. ತುಂಬ ಜಾಸ್ತಿ ಆಗ್ತಾಯಿದೆ, ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಇದು. ಒಂದು ಏಜ್ ಜಾಸ್ತಿ ಆಗಿರುತ್ತೆ, ಒಂದು ಪ್ರೊಲಾಂಗ್ ಕ್ಯಾರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ಸ್ವಲ್ಪ ಲೇಟಾಗಿ ಮ್ಯಾರೇಜ್, ಲೇಟಾಗಿ ಚೈಲ್ಡ್ ಬರ್ತ್ ಈ ಥರ ಎಲ್ಲ ಪೋಸ್ಟ್ಪೋನ್ ಮಾಡ್ತಾರೆ. ಅದು ಒಂದು ರೀಸನ್ನು. ಮತ್ತು ನಾನು ಹೇಳ್ದಂಗೆ ಈ ಥರ ಎಲ್ಲ ಅಂದರೆ ನೀವು ನಿಮ್ಮ ಒಂದು ಜರ್ನಿಯಲ್ಲಿ, ಅಂದರೆ ಕಳೆದ ಒಂದು 25 ವರ್ಷಗಳಿಂದ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯದಲ್ಲಿ ನೋಡ್ಕೊಳ್ಳೋದ್ರಲ್ಲಿ ತೊಡಗಿದ್ದೀರಿ. ನೀವು ಸಾಕಷ್ಟು ಒಂದು ಕೇಸಸ್ನ ನೋಡಿರ್ತೀರಿ. ಇವತ್ತು ಹೆಣ್ಮಕ್ಳಿಗೆ ಮದುವೆ ಆಗುವಂಥದ್ದು ಅಂದರೆ ಅವ್ರ ಲೈಫ್ನಲ್ಲಿ ಸೆಟ್ಲ್ ಆದಮೇಲೆ ನಾವು ಮಕ್ಕಳನ್ನು ಮಾಡ್ಕೊಳ್ಬೇಕು, ಮದುವೆ ಆಗಬೇಕು ಅನ್ನೋ ಒಂದು ಕಾರಣ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಇವತ್ತಿನ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ, ಒತ್ತಡ, ಇವೆಲ್ಲವೂ ಸಹ ಪ್ರಮುಖವಾದಂಥ ಕಾರಣ ಬಂಜೆತನಕ್ಕೆ ಅಂತ ಹೇಳ್ತಿದ್ದೀರಿ. ಜೊತೆಗೆ ಮೇಡಮ್, ಇವೆಲ್ಲವನ್ನ ಸಹ ಫೇಸ್ ಮಾಡ್ತಾಳೆ ಒಂದು ಹೆಣ್ಣುಮಗಳು. ಎಲ್ಲವನ್ನ ಫೇಸ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ ಮದುವೆ ಆದಮೇಲೆ ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂತ ಬರ್ತಾಳೆ. ಆಗ ಎದುರಿಸುವಂಥ ಸಮಸ್ಯೆ ಮೇಡಮ್, ಯಾಕಂದರೆ ನೀವೇ ಹೇಳಿದ್ರಿ ಇವತ್ತು ಬಹಳಷ್ಟು ಒಂದು IVF ಸೆಂಟರ್ಸ್ ಇದೆ, ಬಂಜೆತನ ಇದೆ ಅಂತೇಳಿ. ಈ ಒಂದು ಸಮಸ್ಯೆಗಳು ಯಾವ ರೀತಿ ಇದೆ? ಇವಾಗ ಅದೇ ಹೇಳಿದ್ನಲ್ಲ, ಇನ್ಫರ್ಟಿಲಿಟಿ ಒಂದು ಕಾಮನ್ ಆಗಿಬಿಟ್ಟಿದೆ. ಮದುವೆ ಆದ ತಕ್ಷಣ ಆಯಿತು, ಅವ್ರಿಗೇನೋ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆದರೆ
ಗರ್ಭವತಿ ಆದರೆ ಅದು ಏನು ತೊಂದರೆ ಇಲ್ಲ. ಸೊ ಅದು ಆಗಲಿಲ್ಲ ಅಂದಾಗ ಎಲ್ಲ ಶುರು ಆಗುತ್ತೆ. ಅವ್ರಿಗೆ ಯಾವ್ದು ಇನ್ವೆಸ್ಟಿಗೇಷನ್ ಮಾಡಿಸು, ಮತ್ತು ಒಬ್ಬೊಬ್ಬ ಡಾಕ್ಟ್ರ್ ಅವ್ರು ಏನಂತಾರೆ, ಒಂದು ಡಾಕ್ಟ್ರ್ ಹತ್ರ ಆಗಿಲ್ಲ, ಒಂದು 6 ತಿಂಗಳು ಒಬ್ಬರ ಹತ್ರ ತಗೋತಾರೆ, ಮತ್ತು ಇನ್ನೊಬ್ಬರ ಹತ್ರ ಟ್ರೀಟ್ಮೆಂಟ್, ಈ ಥರ ಸುತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲೇ ಟೈಮ್ ಕಳೆದೋಗಿರುತ್ತೆ. ಆಯಿತಾ. ಸೊ ಆಮೇಲೆ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಸೊ ಅದರಿಂದ ಇವಾಗ ಏನು ಹೇಳಬೇಕಪ್ಪ ಅಂದರೆ, ಆದಷ್ಟು ಪೋಸ್ಟ್ಪೋನ್ ಮಾಡಬೇಡಿ ಅಂತ ಹೇಳಬೇಕಾಗುತ್ತೆ ನಾವು. ಏನಂದರೆ ಕೆರಿಯರ್ ಅಂತ ಅಂದ್ಕೊಂಡು ಇದು ಇವಾಗ ಏನಾಗುತ್ತೆ ಲೈಫಲ್ಲಿ ಕೆರಿಯರ್ ನಾವು ಯಾವಾಗಲೂ ಹೇಳ್ತೀವಿ, ಒಂದು ಜೀವನ ಒಂದು ಉಪಜೀವನ ಅಂತ ಹೇಳ್ತೀವಿ. ಜೀವನ ಏನಪ್ಪ ಅಂತಂದರೆ ನಮ್ಮದು ಡೇ ಟು ಡೇ ಎಲ್ಲ ಏನಿರುತ್ತಲ್ಲ ಅದು, ಫ್ಯಾಮಿಲಿ ಜೊತೆ ಇರ್ತೀವಿ, ಸಂಸಾರಿಕ ಜೀವನ ಎಲ್ಲ. ಉಪಜೀವನ ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲ, ಎರಡೂ ಸಮತೋಲನವಾಗಿ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅದು ಬಹಳ ಮುಖ್ಯ ಆಗಿದೆ. ಇವಾಗ ಇಷ್ಟು ವರ್ಷ ನಾನು ಎಕ್ಸ್ಪೀರಿಯನ್ಸಲ್ಲಿ ನೋಡ್ತಾ ಇರೋದ್ರಲ್ಲಿ ಬಹಳಷ್ಟು ತೊಂದರೆಗಳು ಇರುತ್ತೆ ಅಂತ ಅಂದಾಗ, ಸೊ ನಾವು ಕೆರಿಯರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವ, ಅಷ್ಟೇ ಇದಕ್ಕೂ ಸಹ ಸಾಂಸಾರಿಕ ಜೀವನಕ್ಕೂ ಇಂಪಾರ್ಟೆನ್ಸ್ ಕೊಟ್ಟರೆ ಆಯಿತಾ. ಇಲ್ಲ ನಮಗೆ ಬೇಡಪ್ಪ, ನಮಗೇನು ಬೇಡ, ನಾವು ಕೆರಿಯರ್ ಅಷ್ಟೇ ಮಾಡ್ಕೊಂಡಿರ್ತೀವಿ ಅಂದರೆ ಖಂಡಿತ ಅದು ಒಳ್ಳೆಯದು. ಯಾರನ್ನೇ ನಾವು ಯಾವುದನ್ನು ಫೋರ್ಸ್ ಮಾಡೋಂಗಿಲ್ಲ. ಅವ್ರಿಗೆ ಇಲ್ಲ ನೀವು ಮದುವೆ ಆಗಬೇಕು, ಮಕ್ಕಳಾಗಲೇಬೇಕು, ಆ ಥರ ಎಲ್ಲ, ಅದು ಅವ್ರವ್ರ ಇಷ್ಟ ಇರುತ್ತೆ. ಆದರೆ ಆ ರೀತಿ ನಮಗೆ ಎರಡೂ ಬೇಕು ಅಂತ ಅನ್ನೋರು ಸ್ವಲ್ಪ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಸರಿಯಾದ ಸಮಯಕ್ಕೆ ಎಲ್ಲದನ್ನು ಸರಿಯಾಗಿ ಅವರು ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು ಖಂಡಿತ. ಸೊ ಮಾನಸಿಕವಾಗಿ, ದೈಹಿಕವಾಗಿ ಏನಪ್ಪ ಅವ್ರು ಕಾಳಜಿ ವಹಿಸ್ಬೇಕಂದ್ರೆ, ಈಗ ನಾನು ಹೇಳಿದೆ ಅವ್ರದ್ದು ಲೈಫ್ ಸ್ಟೈಲ್ ಅಂತ. ಸೊ ಇವಾಗ ಸ್ಥೂಲಕಾಯತೆ ಆಗ್ದಂಗೆ ಆದಷ್ಟು ಒಳ್ಳೆಯ ಆಹಾರ, ಎಕ್ಸಸೈಸು, ಈ ಥರದ್ದೆಲ್ಲ ಮಾಡಿಕೊಂಡು ಒಂದು ಕರೆಕ್ಟಾಗಿ ಒಂದು ವೆಯ್ಟ್ನ ಮೇಂಟೈನ್ ಮಾಡಬೇಕು ಆಯಿತಾ. ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಯಾವ ವಯಸ್ಸು ಸರಿಯಾಗಿ ಇರುತ್ತೆ ಮೇಡಮ್? ಯಾವ ವಯಸ್ಸು ಅಂತ ಹೇಳಿದ್ರೆ, ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ, ಈಗ ಬೇಗ ಬೇಗ ಮೆನೋಪಾಸ್ ಆಗ್ಬಿಡುತ್ತೆ. 18 ವರ್ಷದಿಂದ ನಾವು 35 ವರ್ಷದವರೆಗೂ ನಾವು ರಿಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ತುಂಬ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂತ ಹೇಳ್ತೀವಲ್ಲ, 18ಕ್ಕಿಂತ ಮುಂಚೆ ಆಯಿತಾ, ಇಲ್ಲ 35 ಆದಮೇಲೆ ಆಯಿತಾ, ಅವೆಲ್ಲ ಅಷ್ಟು ಅಂದರೆ 35 ಅಂದರೆ 45 ಅಂತ ಹೇಳ್ತೀವಿ ನಾವು. 18ರಿಂದ 45 ಈಸ್ಕೊಂಡು ರಿಪ್ರೊಡಕ್ಟಿವ್ ಹೆಲ್ತ್ ಏಜ್ ಅಂತ ಹೇಳ್ತೀವಿ ನಾವು. ಆದರೆ ಹಂಗಂತ 45 ವರ್ಷಕ್ಕೆ ಮಾಡ್ಕೋಬಾರ್ದು. ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಯಾವುದೂ ಅಡ್ವೈಸಬಲ್ ಇರೋದಿಲ್ಲ ಅವ್ರಿಗೆ. ಸೊ ಆದಷ್ಟು 22, 23 ವಯಸ್ಸು ಆದಮೇಲೆ ಆಯಿತಾ, 35 ಒಳಗಡೆ ಅಟ್ಲೀಸ್ಟ್ ಸ್ವಲ್ಪ 30 ಒಳಗಡೆ ಅಂತ ಹೇಳ್ತೀವಿ. ಇವನ್ 30 ಆದಮೇಲೆ ಆದ್ರೂ ಪರವಾಗಿಲ್ಲ. ಇವಾಗ ಏನಾಗ್ತಾ ಇದೆ ಅಂದರೆ, ಅವ್ರದ್ದು ಎಜುಕೇಷನ್ನು ಎಲ್ಲ ಮುಗಿಸಿ ಒಂದು ಸ್ವಲ್ಪ ಸೆಟ್ಲ್ ಆಗೋಷ್ಟಿಗೆ 28 ವರ್ಷ ಆಗಿರುತ್ತೆ. ಅದಾದಮೇಲೆ ಮದುವೆ ಆಗಿ ಮಕ್ಕಳನ್ನ ಅಷ್ಟಿಗೆ 30 ಮೇಲೆ ಬಿದ್ದುಬಿಡುತ್ತೆ. ಯೂಶ್ವಲಿ ನಾವೇನು ಹೇಳ್ತೀವಿ, ಎಲ್ಡರ್ಲಿ ಪ್ರೈಮಿ ಅಂತ ಏನು ಹೇಳ್ತೀವಿ. 35 ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆದರೆ ಅವ್ರಿಗೆ ಫಸ್ಟ್ ಟೈಮ್ ಅವ್ರಿಗೆ ಎಲ್ಡರ್ಲಿ ಪ್ರೈಮಿ ಅಂತೀವಿ. ಅವ್ರಿಗೆ ಅವ್ರದ್ದೇ ಕೆಲವೊಂದು ಇದು ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಈಗ ನೀವೇ ನೋಡ್ತಾ ಇರ್ತೀರಾ, ಒಬೆಸಿಟಿ ಈಸ್ ರಿಲೇಟೆಡ್. ಪದೇ ನಾನು ಏನಿದು ಒಬೆಸಿಟಿ ಹೇಳ್ತಾ ಇದ್ದೆ, ಎಲ್ಲದೂ ರಿಲೇಟೆಡ್ ಇರುತ್ತೆ. ಒಬೆಸಿಟಿಯಿಂದ BP ಬರುತ್ತೆ, ಶುಗರ್ ಬರುತ್ತೆ, ಇನ್ಫರ್ಟಿಲಿಟಿ ಬರುತ್ತೆ, PCOD ಅಂತ ಕೇಳಿರ್ತೀರಾ. ಕೆಲವರಿಗೆ ತಿಂಗಳ ಕರೆಕ್ಟಾಗಿ ಮುಟ್ಟಾಗೋದಿಲ್ಲ ಅಂತ, ಅದು PCOD ಇನ್ ಟರ್ನ್ ಇನ್ಫರ್ಟಿಲಿಟಿ ಆಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಒಂಥರ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ನಾವು, ಆ ಥರ ಇದು. ಸೊ ಮೇನ್ ಕಾಸ್ ಈಸ್ ಒಬೆಸಿಟಿ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏಜು, ಒಬೆಸಿಟಿ ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡಾಗ ತುಂಬ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಒಂದು ಮಕ್ಕಳಾಗ್ಲಿಕ್ಕೆ ತೊಂದರೆ ಆಗುತ್ತೆ, ಅದೊಂದು ಪ್ರೆಗ್ನೆಂಟ್ ಆದಮೇಲೆ ಅವರಿಗೆ ಅದ್ರ ಜೊತೆಗೆ ಪ್ರಾಬ್ಲಮ್ಸು. ಈಗ ನಾವು ಈ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಮಧುಮೇಹ ರೋಗ. ಇಂಡಿಯಾ ಈಸ್ ಎ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ಆಯಿತಾ. ಸೊ ನಮ್ಮಲ್ಲಿ 15ರಿಂದ 20% ಜಾಸ್ತಿ ಆಗ್ತಾ ಇದೆ ಎಲ್ಲ ಡಯಾಬಿಟೀಸ್ ಎಲ್ಲ ಕಡೆ. ಯಾರು ಚಿಕ್ಕ ಹುಡುಗರಿಗೂ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ಸೊ ಜಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಪ್ರೆಗ್ನೆನ್ಸಿ ಇದ್ದಾಗ ಕೆಲವರಿಗೆ ಡಯಾಬಿಟೀಸ್ ಬರುತ್ತೆ, ಅದನ್ನು ಜಸ್ಟೇಷನಲ್ ಡಯಾಬಿಟೀಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ, ಹೊಟ್ಟೆಲಿರೋ ಮಗುನೂ ಸಹ ಮುಂದೆ ಡಯಾಬಿಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಈ ತಾಯಿ ಸಹ ಆಫ್ಟರ್ ಸರ್ಟನ್ ಇಯರ್ಸ್ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಇದೆಲ್ಲದನ್ನು ಅವರು ಗಮನದಲ್ಲಿಟ್ಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು. ಓಕೆ, ಇದೆಲ್ಲ ಆದಮೇಲೂ ಸಹ ಮೇಡಮ್ ಹೆಣ್ಮಗಳು ತಾಯಿ ಆಗ್ತಾಳೆ. ತಾಯಿಯಾದ ನಂತರ ಮತ್ತಷ್ಟು ಸಮಸ್ಯೆಗಳನ್ನು ಆಕೆ ಇವತ್ತು ಎದುರಿಸ್ಬೇಕಾಗುತ್ತೆ. ಸೊ ಆ ರೀತಿಯ ಸಮಸ್ಯೆಗಳು ಯಾಕಂತ ಹೇಳಿದ್ರೆ, ಎಷ್ಟೋ ಸರಿ ಏನಂತ ಹೇಳಿದ್ರೆ, ಮಗುವನ್ನು ಹಡಿತಾಳೆ, ಮಗು ಹಡಿದ ನಂತರ ಆಕೆಗೆ ಎದೆ ಹಾಲು ಬರೋದಿಲ್ಲ. ಇದು ಸಹ ಒಂದು ಪ್ರಮುಖವಾದಂಥ ಸಮಸ್ಯೆ. ಜೊತೆಗೆ ಒಬ್ಬಳು ತಾಯಿ ಗರ್ಭಿಣಿ ಆದ ನಂತರ ಯಾವ ರೀತಿಯ ಒಂದು ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳಿ ನೀವು ಸಜೆಷನ್ ಮಾಡ್ತೀರಿ ಮೇಡಮ್? ಈಗ ಗರ್ಭಿಣಿ ಆದಾಗ್ಲೇ ಏನಿರುತ್ತೆ ಅಂದರೆ, ಅದಕ್ಕೆ ಹೇಳಿದೆ, ಮಾನಸಿಕವಾಗಿ ಅವರು ರೆಡಿ ಆಗಬೇಕು. ಮೆಂಟಲ್ ಇದು ರೆಡಿನೆಸ್ ಅಂತ ಹೇಳ್ತೀವಿ. ಒಂದು ಪ್ರೆಗ್ನೆಂಟ್ ಆಗಲಿಕ್ಕೆ, ಗರ್ಭವತಿ ಆಗಲಿಕ್ಕೆ, ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ
ಆಯಿತಾ. ಅವರ ಸುತ್ತಮುತ್ತ ಇರೋರು, ಇವಾಗೇನೋ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿಗಳು ಇರ್ತಾಯಿದ್ರು, ಅಮ್ಮಗಳು ಅಜ್ಜಿಗಳು ಎಲ್ಲದ್ರ ಬಗ್ಗೆ ಹೇಳ್ತಾಯಿದ್ರು, ಮಾಹಿತಿ ಕೊಡ್ತಾಯಿದ್ರು, ಏನು ತಿನ್ನಬೇಕು ತಿನ್ನಬಾರ್ದು, ಮತ್ತು ಹೆರಿಗೆ ಸಮಯದಲ್ಲಿ ಏನು ಇದು ಕಾಳಜಿ ವಹಿಸ್ಬೇಕು, ಬಸರಿ ಇದ್ದಾಗ ಏನು ಕಾಳಜಿ ವಹಿಸ್ಬೇಕು, ಇದೆಲ್ಲ ಹೇಳ್ತಾಯಿದ್ರು ಮುಂಚೆ. ಈಗ ಏನಾಗಿದೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಕಡೆ, ಒಟ್ಟು ಕುಟುಂಬ ಇಲ್ಲವೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟೋ ಜನ ತಾಯಂದಿರಿಗೆ ಅವ್ರ ಮಗಳಿಗೆ ಏನು ಹೇಳಬೇಕು ಅಂತ ಭಾಳಷ್ಟು ಗೊತ್ತಿರೋದಿಲ್ಲ, ನಾವಿಲ್ಲಿ ನೋಡೋ ಪ್ರಕಾರನೇ ಅವ್ರಿಗೆ. ಯಾಕಂದರೆ ತಾಯಿಗೆ ಮಗುನ ಯಾವ ಥರ ಕಾಳಜಿ ಮಾಡಬೇಕು, ಯಾವ ಥರ ನೋಡ್ಕೋಬೇಕು, ಯಾವ ಥರ ಹಾಲು ಕುಡಿಸ್ಬೇಕು, ಇದು ಸಹ ತಾಯಂದ್ರಿಗೆ ಎಷ್ಟೋ ಗೊತ್ತಿರಲ್ಲ. ಅವ್ರು ಮತ್ತೆ ಅವ್ರ ಮಗಳಿಗೆ ಹೇಳ್ಕೊಡೋದಂತೂ ತುಂಬ ದೂರ ಆಗಿಬಿಡುತ್ತೆ. ಈಗೆಲ್ಲ ಏನಾಗಿದೆ ಅಂದರೆ ಸಿಸ್ಟರ್ ಬಂದು ಹಾಲು ಕುಡಿಸ್ಲಿ ಅನ್ನೋ ಥರ ಮೆಂಟಾಲಿಟಿ ಬಂದುಬಿಟ್ಟಿದೆ. ಸೊ ಅದರಿಂದ ಇವರು ಇವಾಗ ನೋಡಿ ಎಲ್ಲ ಕಡೆ ನಿಮಗೆ ಇಂಟರ್ನೆಟ್ ಇರುತ್ತೆ, ಯೂಟ್ಯೂಬ್, ಎಷ್ಟೊಂದು ಮಾಹಿತಿ ಸಿಗುತ್ತೆ ನಿಮಗೆ. ಗೂಗಲ್, ಇವಾಗ ಎಲ್ಲರೂ ಗೂಗಲ್ ನೋಡ್ತಾರಾ, ಎಲ್ಲರೂ ಅನ್ಎಜುಕೇಟೆಡು ಸಹ ಗೂಗಲ್ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಕೆಲವೊಂದ್ರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಸಿಗುತ್ತೆ. ನಾವು ಬಸರಿ ಇದ್ದಾಗ ಯಾವ ಥರ ಆರೈಕೆ ಮಾಡ್ಕೋಬೇಕು, ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ಮಾಡಬೇಕಾಗುತ್ತೆ. ಒಂದು ಒಳ್ಳೆಯ ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೆ ಇವೆಲ್ಲ ಅವಶ್ಯಕ ಆಗಿರುತ್ತೆ. ನಮ್ಮಲ್ಲಿ ಇನ್ನೂ ಒಂದೇನಿದೆ, ಮ್ಯೂಸಿಕ್ ಥೆರಪಿ ಅಂತ ಒಂದಿದೆ. ಇದು 2012ನೇ ಇಸ್ವಿಲಿ ಶುರುವಾಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್. ಇದರಲ್ಲಿ ಏನಂದರೆ, ಈ ಮ್ಯೂಸಿಕ್ ಥೆರಪಿಯಲ್ಲಿ ನಾವು ಹಾಡುಗಳನ್ನ ಹಾಕೋದಿಲ್ಲ, ರಾಗಗಳನ್ನ ಹಾಕ್ತಾರೆ ಅದರಲ್ಲಿ. ಇಟ್ಸ್ ಅ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹೈಪರ್ ಟೆನ್ಷನ್ ಬಂದಿರೋ ತಾಯಂದಿರು ಇರ್ತಾರೆ, ಪ್ರೆಗ್ನೆನ್ಸಿಲಿ ಹೈಪರ್ ಟೆನ್ಷನ್ ಅಂತ ಬರುತ್ತೆ ಕೆಲವರಿಗೆ, ಅಂಥ ತಾಯಂದಿರು ಇರ್ತಾರೆ, ಅವ್ರುಗಳಿಗೆ. ಮತ್ತು ಸ್ಟ್ರೆಸ್ ಇರುತ್ತೆ ಕೆಲವರಿಗೆ, ಕೆಲವು ಸಲ ಮಗುನ ಕಳ್ಕೊಂಡಿರೋರು ಇರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಈ ಮ್ಯೂಸಿಕ್ ಥೆರಪಿ ಕೇಳಿಸ್ತೀವಿ ನಾವು. ಒಂದು ಹಾಫ್ ಆನ್ ಅವರ್ ಕೇಳ್ಕೊತಾರೆ, ಅವ್ರಿಗೆ ತುಂಬ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ನಾವು ಇದನ್ನು ರಿಸರ್ಚ್ ಥರ ಮಾಡಿದ್ದೀವಿ ನಾವು. ಈಗ 12 ವರ್ಷದಿಂದ ನಡೀತಿದೆ. ಪ್ರತಿ ವರ್ಷ ಒಬ್ಬೊಬ್ಬರು ನಮ್ಮ ಸ್ಟೂಡೆಂಟ್ ಏನಿರ್ತಾರಲ್ಲ ಅವರಿಗೆ ಅದಕ್ಕೆ ರಿಲೇಟೆಡ್ಡೇ ನಾವು ರಿಸರ್ಚ್ ಟಾಪಿಕ್ ಕೊಡ್ತೀವಿ. ಸೊ ಅದರಿಂದ ಅಂದರೆ ಮ್ಯೂಸಿಕ್ ಥೆರಪಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ. ಇವಾಗ ನೀವು ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು ಹೆಂಗೆ ಹೊಟ್ಟೆ ಒಳಗಡೆ ಇದ್ದಾಗಲೇ ಅವನು ತಿಳ್ಕೊಂಡಿದ್ದ ಅಂತ ಹೇಳ್ತಾರಲ್ಲ, ಅದರಿಂದ ಮಗು ತಾಯಿಯ ಮಾತು, ಸರೌಂಡಿಂಗ್ ಸೌಂಡ್ಸ್ ಎಲ್ಲ ಕೇಳಿಸ್ಕೊತಾ ಇರುತ್ತೆ, ಆಯಿತಾ. ಅದಕ್ಕೆ ಎವಿಡೆನ್ಸಸ್ ಸಹ ಇದೆ. ಅದರಿಂದ ನಾವು ಕೆಲವೊಬ್ಬರು ಸ್ಪೆಷಲಿಸ್ಟ್ ಕಡೆಯಿಂದ ಆ ರಾಗಗಳು ಯಾವುದು ಉತ್ತಮ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಕೇಳಿಕೊಂಡು ನಾವು ಪ್ಲೇ ಮಾಡ್ತೀವಿ ಮ್ಯೂಸಿಕ್ ಥೆರಪಿ ರೂಮಲ್ಲಿ. ಬಹಳಷ್ಟು ಜನ ಅಂದರೆ ಸಾವಿರಾರು ಜನ ತಾಯಂದರು ಅದರದ್ದು ಸೌಲಭ್ಯ ಪಡ್ಕೊಂಡಿದ್ದಾರೆ. ಆಮೇಲೆ ತುಂಬ ಒಳ್ಳೆ ಒಪಿನಿಯನ್ ಸಹ ಕೊಟ್ಟಿದ್ದಾರೆ ಅವರು. ಅಂದರೆ ಗರ್ಭಿಣಿ ಆಗಿರೋಂಥ ಸಮಯದಲ್ಲಿ ಇವೆಲ್ಲ ಪ್ರಿಕಾಷನ್ಸ್ ನಾವು ತಗೊಂಡು, ಅದು ಒಂದು ಆಯಿತಾ, ಅದು ಒಂದು ಪಾರ್ಟ್. ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಮಗು ಅಂದರೆ ಹೆರಿಗೆ ಆದಮೇಲೆ ಮಗುನ ಯಾವ ಥರ ನೋಡ್ಕೋಬೇಕು, ಆಯಿತಾ. ಆ ಮಗುಗೆ ಹಾಲು ಕುಡಿಸ್ಲಿಕ್ಕೆ ಯಾವ ಥರ, ಯಾಕಂದರೆ ಫಸ್ಟ್ ನಾನು ಬಹಳಷ್ಟು ಸಲ ಮುಂಚೆ ಈ ಥರ ಇರಲಿಲ್ಲ. ಈಗೆಲ್ಲ ಏನಂದರೆ ಹಾಲು ಬರ್ತಾ ಇಲ್ಲ, ದಟ್ ಈಸ್ ಎ ಸ್ಟ್ಯಾಂಡರ್ಡ್. ಒಂಥರ ಹಾಲು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಟೆಂಪರರಿಯಾಗಿ, ಈಗ ನಮ್ಮದು ಮಿಲ್ಕ್ ಬ್ಯಾಂಕ್ ನೋಡಿದ್ರೆ ನೀವು ಅಮೃತಧಾರೆಯಲ್ಲಿ ಟೆಂಪರರಿ ಒಂದು ದಿನನೋ ಒಂದು ಹೊತ್ತಿಗೆ ಕೊಡ್ಬೋದು, ಆಯಿತಾ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಾಯಿ ಇವಾಗ ಮಗು ಹುಟ್ಟಿದ ಮೇಲೆ ತಾಯಿನೇ ಹಾಲು ಕುಡಿಸ್ಬೇಕು, ಆ ಥರ ಇರುತ್ತಲ್ವ. ಆ ಮೆಂಟಲ್ ರೆಡಿನೆಸ್ ಏನಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಅವರು ಆಮೇಲೆ ಕೆಲವರು ಇವಾಗ ವೃತ್ತಿನಿರತ ತಾಯಂದಿರು ಇರ್ತಾರೆ, ಅವರಿಗೆ ಇವಾಗ ಹೆರಿಗೆ ಆದಮೇಲೆ ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡಬೇಕು, ಆ ಸ್ಟ್ರೆಸ್ಸಿಗೆ ಹಾಲು ಬರೋದಿಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಸೊ ನಾವು ಇಲ್ಲ, ನನ್ನ ಮಗುಗೆ ನಾನು ಹಾಲು ಕುಡಿಸ್ತೀನಿ, ನನ್ನ ಹಾಲೇ ಕುಡಿಸ್ತೀನಿ ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಇಟ್ ಈಸ್ ಆಲ್, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ದ್ಯಾಟ್. ಓಕೆ, ನೀವು ಅಮೃತಧಾರೆ ಅಂತ ಹೇಳಿದ್ರಿ ಮೇಡಮ್. ಈ ಅಮೃತಧಾರೆ ನಿಜವಾಗ್ಲೂ ಬಹಳಷ್ಟು ಚೆನ್ನಾಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮ ಅಂತ ಹೇಳಿ ಮೊದಲಿಂದ ನಾವು ಹೇಳ್ತಾನೆ ಬಂದಿದ್ದೀವಿ. ಸೊ ಅಮೃತಧಾರೆ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾಯ್ತು ಅಂತ ಹೇಳಿದ್ರೆ ಯಾವಾಗ ಪ್ರಾರಂಭವಾಯಿತು, ಹೇಗೆ ಮೇಡಮ್? ಇದು 22ನೇ ಇಸ್ವಿ ಮಾರ್ಚ್ 8 ಅಂದರೆ ಮಹಿಳಾ ದಿನಾಚರಣೆ ದಿನವೇ ಇದು ಲೋಕಾರ್ಪಣೆ ಆಗಿದ್ದು. ಆಮೇಲೆ ಇದು ಅಮೃತಧಾರೆ ಈಗ ನಮ್ಮ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಇದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಹೇಳ್ತೀವಿ. ಅದು ಪಬ್ಲಿಕ್ ಸೆಕ್ಟರ್ ಹಾಸ್ಪಿಟಲಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ಬೇರೆ ಇತ್ತು, ಪಬ್ಲಿಕ್ ಸೆಕ್ಟರಲ್ಲಿ ಇದು ಒಂದೇ. ಈಗ 3.5 ವರ್ಷದಿಂದ ನಾವು ಇದು ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇವಾಗ ಎಷ್ಟೋ ಏನಂದರೆ ಇದರಲ್ಲಿ ಎಷ್ಟು ಜನ ಇದು, ಆಮೇಲೆ ಫ್ರೀ ಆಫ್ ಕಾಸ್ಟ್ ಎವ್ರಿಥಿಂಗ್, ಮುಂಚೆನೇ ಹೇಳ್ಬಿಡ್ತೀನಿ. ಯಾರ ಹತ್ರ ನಾವು ದುಡ್ಡು ತೊಗೊಳೋದಿಲ್ಲ, ದುಡ್ಡು ಕೊಡೋದಿಲ್ಲ, ಏನೂ ಇಲ್ಲ. ಎಷ್ಟೋ ಜನ ತಾಯಂದರು ಡೊನೇಟ್ ಮಾಡ್ತಾರೆ. ಇದು ನಮ್ಮ ಇನ್ ಹೌಸ್ ತಾಯಂದರು ಸಹ ಡೊನೇಟ್, ಅಂದರೆ ಅವ್ರ ಮಗುಗೆ ಹಾಲು ಕುಡಿಸಿ ಆದಮೇಲೆ ಎಕ್ಸ್ಟ್ರಾ ಇರೋದನ್ನ ಡೊನೇಟ್ ಮಾಡ್ತಾರೆ. ಆ್ಯಂಡ್ ಬಹಳಷ್ಟು ಜನ ಹೊರಗಡೆ ಹೀಗೆ ಮೀಡಿಯಾದಲ್ಲಿ ವರ್ಡ್ ಆಫ್ ಮೌತು ಮತ್ತು ಮೀಡಿಯಾದಿಂದ ಎಲ್ಲ ಜನಗಳಿಗೆ ಗೊತ್ತಾಗಿ ಬಹಳಷ್ಟು ಜನ ಲೀಟರ್ಗಟ್ಟಲೆ ಡೊನೇಟ್ ಮಾಡ್ತಾರೆ ತಾಯಂದರು. ಅಂದರೆ ಎಕ್ಸ್ಟ್ರಾ ಅವರು ಎಲ್ಲ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿರ್ತಾರೆ, ಡೀಪ್ ಫ್ರೀಸ್ ಮಾಡಿ ಅದನ್ನು ತಂದು ಕೊಡ್ತಾರೆ. ಆಮೇಲೆ ಒಬ್ಬರು ಫಾರಿನ್ನಿಂದ ಯಾರೋ ಬಂದಿದ್ದರು, ಒಂದು ವಾರಕ್ಕೆ ಮೀಟಿಂಗ್ ಅಂತ ಬಂದಿದ್ರು, ಯಾರೋ ನೆದರ್ಲ್ಯಾಂಡಿಂದ ಒಂದು ಲೇಡಿ.
ಶಿ ಆಲ್ಸೋ ಡೊನೇಟೆಡ್ ಫ್ಯೂ ಲೀಟರ್ಸ್ ಓಕೆ. ಇಲ್ಲಿಗೆ. ಸೊ ಈ ತರ ಅದು ಇದರ ಒಂಥರ ಇದು ಡೊನೇಷನ್ ಅಲ್ಲೇ ನಡೀತಾ ಇದೆ. ನಾವು ಇದನ್ನ ಏನಂದ್ರೆ ಹೊರಗಿನವ್ರಿಗೆ ಯಾರಿಗೂ ಕೊಡಲ್ಲ, ನಮ್ಮ ಇನ್ ಹೌಸು. ಯಾಕಂದ್ರೆ ನಮ್ಮ NICU ಅಲ್ಲಿ ಪ್ರಿಮೆಚೂರ್ ಮಕ್ಕಳು ತುಂಬಾ ಇರುತ್ತೆ. ಆ ಪ್ರಿಮೆಚೂರ್ ಮಕ್ಕಳಿಗೆ ಅವ್ರ ತಾಯಿ ಅಂದರೆ ಹಾಲು ಸಾಕಾಗೋದಿಲ್ಲ. ಅದು ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಹಾಲನ್ನ ನಾವು ಉಪಯೋಗ ಮಾಡ್ಕೋತೀವಿ. ಇವಾಗ 1 or 2 days, ಇವಾಗ ಡೆಲಿವರಿ ಆದಮೇಲೆ ಕೆಲವು ಮಕ್ಕಳಿಗೆ ತಾಯಂದ್ರಿಗೆ ಹಾಲು ಬರೋದಿಲ್ಲ, ಅಂಥ ಟೈಮಲ್ಲಿ ಯೂಸ್ ಮಾಡ್ಕೋತೀವಿ. ಆಮೇಲೆ ಕೆಲವು ಅಬಂಡೆಂಟ್ ಬೇಬೀಸ್ ಇರುತ್ತೆ, ಕೆಲವರು ಮಗು ಬೇಡ ಅಂತ ಅಂದರೆ ಈ ಪಾಕ್ಸೋ ಕೇಸಸ್ ಎಲ್ಲ ಇರುತ್ತೆ ಕೆಲವೊಂದು, ಅವರು ಬಿಟ್ಟು ಹೋಗ್ತಾರೆ. ಇಂಥ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ 1 ತಿಂಗಳು 2 ತಿಂಗಳು NICU ಅಲ್ಲಿ ಇರುತ್ತಲ್ಲ ಅಂಥ ಮಕ್ಕಳಿಗೆ. ಆಮೇಲೆ ತಾಯಂದ್ರು ICU ಅಲ್ಲಿ ಇರ್ತಾರೆ, ಅವರು ಕ್ರಿಟಿಕಲ್ ಇರ್ತಾರೆ, ಅವರು ಹಾಲು ಕುಡಿಸೋ ಇದರಲ್ಲಿರಲ್ಲ, ಪರಿಸ್ಥಿತಿಲಿರಲ್ಲ. ಅಂಥ ಮಕ್ಕಳಿಗೆಲ್ಲ ನಾವು ಇದನ್ನು ಉಪಯೋಗ ಮಾಡ್ಕೊಡ್ತೀವಿ, ಬಟ್ ಟೋಟಲಿ ಫ್ರೀ ಆಫ್ ಕಾಸ್ಟ್. ಅಂದರೆ ಸರಿಸುಮಾರು ಕಳೆದ 3.5 ವರ್ಷದಿಂದ ಎಷ್ಟು ಜನ ಮಕ್ಕಳಿಗೆ ಈ ಒಂದು ಸೌಲಭ್ಯ ದೊರಕಿದೆ ಮೇಡಮ್, ತಮ್ಮ ಒಂದು ಅಂದಾಜಿನ ಪ್ರಕಾರ? 3,500ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಇದನ್ನ ಕೊಟ್ಟಿದ್ದೀವಿ. ಓಕೆ. ಇದನ್ನ ಲೀಟರ್ ಗಟ್ಟಲೆ ಕಲೆಕ್ಟ್ ಆಗಿತ್ತು ಅದನ್ನೆಲ್ಲ. ಅದು ಲೀಟರ್ ಅಂಕಿ ಅಂಶ ನಿಮಗೆ ಮಾಹಿತಿ ಕೊಡ್ತಾರೆ ಅವರು, ಅಷ್ಟೊಂದು. ಸೊ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ, ಅಂದರೆ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಇದು ಸುಮ್ಮನೆ ಇಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಕೊಡೋದು ಆ ಥರ ಇಲ್ಲ, ಅದಕ್ಕೊಂದು ಪ್ರಾಸೆಸ್ಸೇ ಇದೆ. ಅದನ್ನು ಕಲೆಕ್ಟ್ ಮಾಡಿ ಡೀಪ್ ಫ್ರೀಸ್ ಮಾಡಿ ಆಮೇಲೆ ಪೂಲಿಂಗ್ ಅಂತ ಮಾಡ್ತಾರೆ. ಆಮೇಲೆ ಅದಕ್ಕೂ ಮುಂಚೆ ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗ್ ಆಗುತ್ತೆ, ಅದಾದಮೇಲೆ ಪ್ಯಾಶ್ಚರೈಸೇಷನ್ ಮಾಡಿ, ಪ್ಯಾಶ್ಚರೈಸೇಷನ್ ಆದಮೇಲೆ ಮತ್ತೆ ಟೆಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಡೀಪ್ ಫ್ರೀಸ್ ಮಾಡಿರ್ತಾರೆ. ಸೊ ಯೂಶ್ವಲಿ ಒಂದು ಸಲದ್ದು ಇದನ್ನು 6 months ಸ್ಟೋರ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದೇನು ಹೇಳಬೇಕಂತಂದರೆ, ನಾನು ಈ ವೃತ್ತಿನಿರತೆ, ಇವಾಗ ಕೆಲಸಕ್ಕೆ ಬರಬೇಕು, ಇವಾಗ ಕೆಲವು ಕಡೆ 3 ತಿಂಗಳು ಇರುತ್ತೆ ರಜಾ, ಕೆಲವು ಕಡೆ 6 ತಿಂಗಳು ಇರುತ್ತೆ. ಏನು ಮಾಡ್ತಾರೆ, ತಾಯಿಯಂದರು ಹಾಲು ಕುಡಿಸೋದು ಬಿಡಿಸ್ಬಿಡ್ತಾರೆ. ಆ ಥರ ಮಾಡಬಾರ್ದು ಖಂಡಿತ. ಅವರು ಅವ್ರಾಗವರೇ ಮಗು ಇದು ಹಾಲನ್ನ ಇದು ಆಫೀಸ್ಗೆ ಹೋಗ್ಲಿಕ್ಕೆ ಮುಂಚೆ ಎಕ್ಸ್ಪ್ರೆಸ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. 24 hours ದೇ ಕ್ಯಾನ್ ಸ್ಟೋರ್ ಇಟ್ ಇನ್ ರೆಗ್ಯುಲರ್ ಫ್ರಿಜ್. ಇನ್ನೂ ಜಾಸ್ತಿ ಬೇಕಾಯ್ತು ಅಂದರೆ ಡೀಪ್ ಫ್ರೀಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕಾಯಿಸಬಾರ್ದು. ಮತ್ತು ನೆಕ್ಸ್ಟ್ ಫ್ರಿಜ್ಜಿಗೆ ಇದು ರೆಫ್ರಿಜರೇಟರ್ಗೆ ಇಟ್ಟು ಆಮೇಲೆ ಆಚೆ ಇಟ್ಬಿಟ್ಟು ಅದು ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ದೇ ಕ್ಯಾನ್ ಫೀಡ್ ಇಟ್. ಸೊ ಇದನ್ನ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಖಂಡಿತ. ಸೊ ಅದರಿಂದ ಏನಾಗುತ್ತೆ ಅಂದರೆ ಬಿಡಿಸ್ಬಿಡ್ತಾರೆ, ಮೇಲಿಂದ ಹಾಲು ಪೌಡರ್ ಹಾಲು ಹಾಕ್ತಾರೆ, ಇದೆಲ್ಲ ಮಾಡ್ತಾರೆ. ನಾವು ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 months, ನಾಟ್ ಈವನ್ ವಾಟರ್. ಸೊ ತಾಯಿಯ ಎದೆ ಹಾಲನ್ನೇ 6 ತಿಂಗಳು ಕೊಡಬೇಕು. 6 ತಿಂಗಳು ಆದಮೇಲೆ ಅದ್ರ ಜೊತೆಗೆ ಎದೆ ಹಾಲಿನ ಜೊತೆಗೆ ಕಾಂಪ್ಲಿಮೆಂಟ್ರಿ ಫೀಡ್ಸ್ ಅಂತ ಏನಿರುತ್ತೆ, ಈ ರಾಗಿ ಸರಿ ಆ ಥರದ್ದೆಲ್ಲ ಕೊಡ್ತಾರಲ್ಲ, ಅದನ್ನು ಕೊಡ್ಬೋದು ಅವರು. ಬಟ್ 6 ತಿಂಗಳವರೆಗೂ ಮಾತ್ರ ಖಂಡಿತ ಪ್ರತಿಯೊಬ್ಬರೂ ಸಹ. ಯಾಕಂದರೆ ನಿಮ್ಮ ಮಗು ತಾಯಿ ಹಾಲಿಂದ ವಂಚಿತ ಆದರೆ ಮುಂದೆ ಅದಕ್ಕೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ. ಈಗ ಎಷ್ಟೊಂದು ರಿಸರ್ಚ್ ಏನು ನಡೀತಿದೆ ಅಂದರೆ, ಮುಂದೆ ಇವಾಗ ಡಯಾಬಿಟಿಸ್ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂತಂದರೆ ತಾಯಿ ಹಾಲು ಕುಡ್ದಿಲ್ಲ, ಅದಕ್ಕೆ ಡಯಾಬಿಟಿಸ್ ಬರ್ತಾ ಇದೆ. ಇವತ್ತಿನ ದಿನದಲ್ಲಿ ಎಷ್ಟು ಮಾಹಿತಿಯನ್ನ ಕೊಟ್ಟರು ಸಹ ನಮ್ಮ ಹೆಣ್ಣು ಮಕ್ಕಳು ಸೌಂದರ್ಯದ ಪ್ರಜ್ಞೆ ಹೆಚ್ಚಿಗೆ ಕಾಡೋದ್ರಿಂದ ಇವತ್ತು ಎದೆ ಹಾಲನ್ನ ಮಗುವಿಗೆ ಕೊಡೋದಿಲ್ಲ ಮೇಡಮ್. ಆ ಒಂದು ಮಿತ್ಸು ಸಹ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅಗಾಧವಾಗಿ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಸೌಂದರ್ಯ ಕಡಿಮೆ ಆಗ್ಬಿಡುತ್ತೆ. ಅದು ಸೌಂದರ್ಯ ಮೇಂಟೈನ್ ಮಾಡ್ಬೇಕಂತಂದ್ರೆ ಎದೆ ಹಾಲು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರೆಗ್ನೆನ್ಸಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೇಡಮ್. ಪ್ರೆಗ್ನೆನ್ಸಿಯಲ್ಲಿ ಏನಾಗಿರುತ್ತೆ ಗೊತ್ತಾ, ಈ ನೇಚರ್ ಪ್ರಕೃತಿ ಹೆಂಗಿರುತ್ತೆ ಅಂತಂದ್ರೆ ಪ್ರಿಪೇರ್ ಮಾಡುತ್ತೆ ತಾಯಿಯ ದೇಹನ. ಅವ್ರಿಗೆ ವೇಸ್ಟ್ ಸುತ್ತ ಏನಂದರೆ ಕೊಬ್ಬು ಶೇಖರಣೆ ಆಗಿರುತ್ತೆ. ಅದು ಯಾಕೆ ಆಗಿರುತ್ತೆ ಅಂದರೆ, ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಆ ಕೊಬ್ಬು ಕರ್ಗಲಿ ಅಂತ ಅಂದ್ಕೊಂಡು. ಸೊ ಅದು ಎಕ್ಸ್ಟ್ರಾ, ಇವಾಗ ಹಾಲು ಕುಡಿಸ್ಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕಾಗುತ್ತಲ್ಲ. ಸೊ ಅದನ್ನು ಕರಗಲಿ ಅದಕ್ಕೆ ನೇಚರ್ ಆ ಥರ ಮಾಡಿರುತ್ತೆ. ಇವರು ಹಾಲು ಕುಡಿಸ್ಲಿಲ್ಲ ಅಂತಂತಂದರೆ ಆ್ಯಕ್ಚುಲಿ ಅದು ಕೊಬ್ಬು ಕರ್ಗೋದಿಲ್ಲ. ಸೊ ಅದು ಒಂದು ರೀತಿ ಹೆಲ್ಪ್ ಮಾಡುತ್ತೆ. ಅದು ಈ ಒಂದು ವಿಚಾರವನ್ನ ನಮ್ಮ ಹೆಣ್ಮಕ್ಳು ತಿಳ್ಕೋಬೇಕು. ಹೌದು, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ವಿಷಯಗಳನ್ನ. ಅವ್ರು ಏನೋ ಬೇರೆ ಥರ ಅಂದ್ಕೋತಾರೆ, ಆದರೆ ಹೇಳಿದ್ದು. ಆಮೇಲೆ ನಮ್ಮದು ಆಹಾರದ್ದು ಏನಾಗಿದೆ ಅಂದರೆ, ಇವಾಗ ಏನು ಹೆರಿಗೆ ಆದ ತಕ್ಷಣ ಏನು ಮಾಡ್ತಾರೆ, ಬಾಣಂತಿ ಅಂದ್ಕೊಂಡು ಅಂದರೆ ಆಹಾರದ ಮೇಲೆ ಕಂಟ್ರೋಲ್ ಅಂದರೆ ಒಂಥರ ಬೇರೆ ಥರನೇ ಇದು ಮಾಡ್ತಾರೆ. ಜಾಸ್ತಿ ತುಪ್ಪ ತಿನ್ನಬೇಕು, ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಪ್ರತಿಯೊಂದು ತೊಗೋಬೇಕು. ನಮ್ಮ ಇಂಡಿಯನ್ ಫುಡ್ ಹೇಗಿದೆಯಪ್ಪ ಅಂದರೆ, ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತೊಗೋತೀವಿ, ಪ್ರೋಟೀನ್ ತುಂಬ ಕಡಿಮೆ ತೊಗೋತೀವಿ. ಪ್ರೋಟೀನ್ ಪ್ರಮಾಣ ಸಹ ಹೆಚ್ಚು ಮಾಡಬೇಕಾಗತ್ತೆ. ಸೊ ಪ್ರೋಟೀನ್ ಜಾಸ್ತಿ ನಮಗೆ ಎಷ್ಟು ಬೇಕಲ್ಲ ಅಡಕ್ವೇಟ್ ಪ್ರೋಟೀನ್ ತಿಂದಾಗ ಅವಾಗ ನಮಗೆ ಕೊಬ್ಬು ಶೇಖರಣೆ ಆಗೋದಿಲ್ಲ ಬಾಡಿಯಲ್ಲಿ. ಆಮೇಲೆ ಎಕ್ಸಸೈಸ್ ಸಹ ಬೇಕಾಗುತ್ತೆ. ನಾವು ಕೆಲವು ಸಲ ಪೋಸ್ಟ್ ನೇಟಲ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಹೆರಿಗೆ ಆದಮೇಲೆ ಅವ್ರು ಎಕ್ಸಸೈಸ್ ಮಾಡಬೇಕು, ಅಬ್ಡಾಮಿನಲ್ ಎಕ್ಸಸೈಸಸ್ಸು ಆ ಥರ ಎಲ್ಲ ಮಾಡ್ತಾರೆ. ಅದು ಏನು ಮಾಡೋಕ್ಕೆ ಹೋಗೋದಿಲ್ಲ ಹೆಣ್ಮಕ್ಳು ಇವಾಗ. ಸೊ ಅದರಿಂದ ಅವ್ರ ಸೌಂದರ್ಯ ಹಾಳಾಗುತ್ತೆ ಹೊರತು ಹಾಲು ಕುಡಿಸಿದ್ರಿಂದ ಅಲ್ಲ. ಮೇಡಮ್, ತಾವು ಡಯಾಬಿಟಿಸ್ ಬಗ್ಗೆ ಹೇಳ್ತಿದ್ರಿ. ಈಗ ತಾಯಿಗೂ ಒಂದು ವೇಳೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಹುಟ್ಟುವಂಥ ಮಗುವಿಗೂ ಸಹ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇದೆಯಾ?
ಈಗ ಡಯಾಬಿಟೀಸ್ ಇವಾಗ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಪ್ಪ ಅಂದರೆ ಹೆರಿಡಿಟ್ರಿ ಅಂತ ಕೇಳ್ತೀವಿ. ಯಾಕಂದರೆ ಪೇರೆಂಟ್ಸ್ಗೆ ಇದೆಯಾ ಅಂತ, ಇವಾಗ ತಾಯಂದ್ರು ಬಂದಾಗ ನಿಮ್ಮ ಅಪ್ಪ ಅಮ್ಮಂಗೆ ಇತ್ತಾ ಅಂತ ನಾವು ಕೇಳ್ತೀವಿ. ಸೊ ಏನಾಗುತ್ತೆ ಅಂದರೆ ಹೊಟ್ಟೆಲಿದ್ದಾಗ ಮಗುಗೆ ಈ ತಾಯಿಗೆ ಡಯಾಬಿಟಿಸ್ ಬಂದರೆ, ಅಂದರೆ ಪ್ರೆಗ್ನೆಂಟಲ್ಲಿದ್ದಾಗ ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಮುಂದೆ ಮಗು ಖಂಡಿತ ಅದ್ರ ಮುಂದಿನ ಜೀವನದಲ್ಲಿ ಅದಕ್ಕೂ ಸಹ ಡಯಾಬಿಟಿಸ್ 100% ಅಂತಲ್ಲ, ಸಮ್ ಪರ್ಸೆಂಟೇಜು ಅದಕ್ಕೂ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ತಾಯಂದ್ರಿಗೂ ಸಹ ಈಗ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ, ಅಂದರೆ ಡಯಾಬಿಟಿಸ್ ಇಲ್ದಿದ್ದವ್ರಿಗೆ ಕಂಪೇರ್ ಮಾಡಿದ್ರೆ ಇವು ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಯಾರಿಗಿರುತ್ತಲ್ಲ ಅವರಿಗೆ ಹೆಚ್ಚು ಸಾಧ್ಯತೆ ಇರುತ್ತೆ. ತಾಯಿಗೂ ಮುಂದೆ ಆಫ್ಟರ್ 40 years ಅವಳಿಗೂ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ, ಮಗುಗೂ ಸಹ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 8 times ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್ ಅಂತಂದ್ರೆ 8 ಪಟ್ಟು ಜಾಸ್ತಿ ಇರುತ್ತೆ. ಒಂದು ಹೆರಿಡಿಟಿ ಅಲ್ಲ, ಹೆರಿಡಿಟ್ರಿ ಪ್ಲಸ್ ಇವಾಗ ಏನಂದರೆ ಮಗುಗೆ ಅದು ಸೆನ್ಸ್ ಅಂದರೆ ಶುಗರ್ ಲೆವೆಲ್ ತಾಯಿದು ಜಾಸ್ತಿ ಇರೋದು. ನಾವು ಏನು ಹೇಳ್ತೀವಿ, ಡಯಾಬಿಟಿಸ್ ಬಂದರೂ ಸಹ ಎಷ್ಟು ಕಂಟ್ರೋಲಲ್ಲಿ ಇರಬೇಕು ಅವ್ರಂದರೆ ಮಗುಗೆ ಸೆನ್ಸ್ ಆಗಬಾರ್ದು ನಮ್ಮಮ್ಮಂಗೆ ಡಯಾಬಿಟಿಸ್ ಇದೆ ಅಂತ ಹೊಟ್ಟೆ ಒಳಗಿರೋದು. ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ದೆನ್ ಅದು ಇಟ್ಸ್ ಅ ಪ್ರೊಟೆಕ್ಟಿವ್ ಇದಿರುತ್ತೆ. ಇಲ್ದಿದ್ರೆ ಮಗುಗೆ ಬರೋ ಸಾಧ್ಯತೆ 8 ಜಾಸ್ತಿ ಕಾಮನ್ ಅಂತ ಹೇಳ್ತೀವಿ ನಾವು. ಜೊತೆಗೆ ಮೇಡಮ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಡೆಲಿವರಿ ಆದ ಮೇಲೆ ಶುಗರು BP ಬರುತ್ತೆ, ಅಂದ್ರೆ ಡಯಾಬಿಟಿಗೂ ಮತ್ತೆ BP ಹೆಚ್ಚಾಗುತ್ತೆ ಅಂತ ಕೂಡ ಸಾಮಾನ್ಯವಾಗಿ ಹೇಳ್ತಾರೆ ಮೇಡಮ್. ಡಯಾಬಿಟೀಸು ಮುಂಚೆನೇ ಇದು ಒಂದು ಓವರ್ಟ್ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆಯಿಂದನೂ ಡಯಾಬಿಟಿಸ್ ಇರ್ತಾರೆ. ಇವಾಗ ಏನಾಗುತ್ತೆ, ಈ ಮಗು ನೆಕ್ಸ್ಟ್ ಮುಂದೆ ಪ್ರೆಗ್ನೆಂಟ್ ಆದಾಗ ನ್ಯಾಚುರಲಿ ಬಂದಿರುತ್ತೆ ಡಯಾಬಿಟಿಕ್ಕು, ಅರ್ಲಿ ಏಜಲ್ಲೇ ಡಯಾಬಿಟಿಸ್ ಶುರುವಾಗಿರುತ್ತೆ, ಅವ್ರು ಪ್ರೆಗ್ನೆಂಟ್ ಆಗೋದು ಒಂದು ಕ್ಯಾಟಗರಿ. ಇನ್ನೂ ಒಂದು ಏನಂದರೆ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಬರುತ್ತೆ ಆಯಿತಾ, ಆಮೇಲಿಂದ ಡೆಲಿವರಿ ಆದಮೇಲೆ ಅದು ಹೊರಟೋಗುತ್ತೆ. ಮುಂದೆ ಅವ್ರಿಗೆ 40 years ಆದಮೇಲೆ ಈ ಡಯಾಬಿಟಿಸ್ ಬರುತ್ತೆ, ತಾಯಿಗೂ ಬರುತ್ತೆ ಮಗುಗೂ ಬರೋ ಚಾನ್ಸಸ್ ಜಾಸ್ತಿ. 100% ಅಲ್ಲ, ಬಟ್ ಬರೋ ಚಾನ್ಸಸ್ ಹೆಚ್ಚು. ಜನರಲ್ ಪಾಪ್ಯುಲೇಷನ್ಗಿಂತ ಇದು ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವು ಎಲ್ಲ ಕಾಯಿಲೆಗಳು ಈ ಥರ ಹೆರಿಡಿಟ್ರಿ ಇರಲ್ಲ. ಇವಾಗ ರಕ್ತಹೀನತೆ ಇರುತ್ತೆ, ಇವಾಗ ಅನಿಮಿಯಾ ಇದ್ದರೆ ಅನಿಮಿಯಾ ಹೆರಿಡಿಟ್ರಿ ಅಲ್ಲ, ಅದು ಬರುತ್ತೆ ಅಂತ ಅಲ್ಲ. ಬಟ್ ಹುಟ್ಟೋ ಮಗುವಲ್ಲಿ ತಾಯಿಯಲ್ಲಿ ಅನಿಮಿಯಾ ಇತ್ತಂದರೆ ಐರನ್ ಸ್ಟೋರ್ಸ್ ಕಮ್ಮಿ ಇರುತ್ತೆ ಹುಟ್ಟೋ ಮಗುಗೆ. ಈಗ ತಾಯಿಗೆ BP ಇತ್ತಂದರೆ ಮಗುಗೆ ಬರುತ್ತೆ, ಆ ಥರ ಏನೂ ಇಲ್ಲ. ಕೆಲವೊಂದು ಕಾಯಿಲೆಗಳು ಬರಬಹುದು, ಎಸ್ಪೆಷಲಿ ಇದು ಡಯಾಬಿಟೀಸ್. ಇನ್ನು ಕೆಲವೊಂದು ಬೇರೆ ಹೆರಿಡಿಟರಿ ಡಿಸೀಸಸ್ ಏನೇನು ಇರುತ್ತಲ್ಲ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಬೇರೆ. ಓಕೆ, ನಾವು ತಾಯಿಯ ಎದೆ ಹಾಲಿನ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಮೇಡಮ್. ನಮ್ಮ ಹಳ್ಳಿಗಳ ಕಡೆ ತಾಯಿ ಸಮ್ಟೈಮ್ಸ್ ಮಗು ವಾಂತಿ ಮಾಡಿಬಿಡುತ್ತೆ. ಆವಾಗ ಏನು ಹೇಳ್ತಾರೆ ಅಂದರೆ ನಮ್ಮ ಹಿರಿಯರು ಹಾಲು ಕೆಟ್ಟೋಗಿದೆ, ಹಾಲು ಒಡೆದೋಗಿದೆ, ಈ ರೀತಿ ಎಲ್ಲ ಹೇಳ್ತಾರೆ. ಇದೆಲ್ಲ ನಿಜಾನ ಮಾಡಿ? ಖಂಡಿತ ಇಲ್ಲ. ಎಷ್ಟೋ ಸಲ ಏನು ಗೊತ್ತಾ, ಇನ್ನೂ ಒಂದು ಮಿತ್ ಇದೇನಪ್ಪ ಅಂತಂದರೆ, ಫಸ್ಟ್ ಕೊಲೆಸ್ಟ್ರಮ್ ಅಂತ ಏನು ಬರುತ್ತಲ್ಲ, ಹೆರಿಗೆ ಆಗಿದ್ದು ಫಸ್ಟ್ 1-2-3 ದಿನ ಆಯಿತಾ, ಏನು ಹಾಲು ಬರುತ್ತಲ್ಲ ಅದು ತುಂಬ ರಿಚ್ ಇರುತ್ತೆ. ಅದನ್ನ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತಾರೆ. ಅದನ್ನ ಕುಡಿಸೋದಿಲ್ಲ ಆಯ್ತಾ. ಅದರಲ್ಲಿ ಎಷ್ಟು ಇದಿರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಗಳು ಎಷ್ಟೊಂದಿರುತ್ತೆ ಅಲ್ಲಿದ್ರೆ, ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ ನಾವು. ಈ ಪ್ರತಿಯೊಂದೂ ಇದು ಅದನ್ನು ಆ್ಯಕ್ಚುಲಿ ನ್ಯಾಚುರಲ್ ವ್ಯಾಕ್ಸಿನ್, ಅದು ಮಗುಗೆ ಫಸ್ಟ್ ವ್ಯಾಕ್ಸಿನ್, ಅದು ಕೊಲೆಸ್ಟ್ರಮ್, ಅದನ್ನೇ ಇದು ಮಾಡ್ತಾರೆ. ಬಟ್ ಈಗ ಬಹಳಷ್ಟು ಚೇಂಜಸ್ ಆಗ್ತಾ ಇದೆ, ಅದನ್ನು ತುಂಬ ಇದು ಮಾಡಿ. ಈಗಲೂ ಸಹ ಅಂದ್ರೂ ನಾವು 100% ಅಚೀವ್ ಮಾಡಿಲ್ಲ ಅದನ್ನು. ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಕೊಲೆಸ್ಟ್ರಾಮ್ ಎಷ್ಟೇ ಹೇಳಿದ್ರೂ ಸಹ ಇನ್ನೂ ನಡೀತಾ ಇದೆ. ಆದರೆ ಇದರಿಂದ ಮೋಸ್ಟ್ಲಿ ಈ ಮೀಡಿಯಾದಲ್ಲಿ ನೋಡಿ, ಇವಾಗ ನೀವು ಮಾತಾಡೋದು ನೋಡಿ ಏನಾದರೂ ಇನ್ನೊಂದು ಸ್ವಲ್ಪ ಜನ ಆದರೂ ತಿಳ್ಕೊಂಡ್ರೆ, ಒಂದು 10 ಜನ ಒಳ್ಳೆಯದು. ಅದನ್ನು ಯಾವುದೂ ಇಲ್ಲ. ಆಮೇಲೆ ಏನಕ್ಕೆ ಅದಕ್ಕೆ ವಾಂತಿ ಮಾಡ್ಕೊಳುತ್ತೆ ಅಂತಂದರೆ, ನಾವು ಹಾಲು ಕುಡಿಬೇಕಾದ್ರೆ ಮಗು ಇವನ್ ಸ್ವಲ್ಪ ಏರ್ನ ಸಹ ಕುಡ್ದಿರುತ್ತೆ, ಅದೇನಾಗುತ್ತೆ ತೇಗ ಥರ ವಾಪಸ್ ಬರುತ್ತಲ್ವಾ. ಈಗ ಹೊಟ್ಟೆಯಲ್ಲಿ ಏನಿರುತ್ತೆ, ಆ್ಯಸಿಡ್ ಇರುತ್ತೆ ಸ್ಟಮಕ್ಕಲ್ಲಿ. ಹಾಲು ಒಡೀತದದು ಹಾಲು ಹೊಟ್ಟೆ ಒಳಗಡೆ. ಅದು ಆಚೆ ಬಂದ ತಕ್ಷಣ ಹಾಲು ಒಡೆದಿದೆ ಅಂತಲ್ಲ, ತಾಯಿ ಹಾಲು ಕೆಟ್ಟೋಗಿದೆ ಅಂತಲ್ಲ, ಅದನ್ನು ನಾರ್ಮಲ್ ಡೈಜೆಷನ್ ಪ್ರಾಸೆಸ್ ಅಷ್ಟೇ ಅದು. ಇದು ಯಾಕೆ ವಾಂತಿ ಮಾಡ್ಕೊಳುತ್ತೆ ಅಂದರೆ, ಅದು ಏರ್ ಮೇಲೆ ಬರುತ್ತೆ. ಅದಕ್ಕೆ ನಾವೇನೇನು ಹೇಳ್ತೀವಿ, ಹಾಲು ಕುಡಿಸಿದ್ಮೇಲೆ ಮಗುನ ಭುಜದ ಮೇಲೆ ಹಾಕ್ಕೊಂಡು ಹಿಂಗೆ ಬರ್ಪಿಂಗ್ ಅಂತ ಹೇಳ್ತಾರೆ. ಅಂದರೆ ಬೆನ್ನು ನೇವರಿಸ್ಬೇಕು, ಅದು ತೇಗ್ ಬರ್ಸಿ ಆಮೇಲೆ ಮಲಗಿಸ್ಬೇಕು ಅಂತ. ಎಷ್ಟೋ ಸಲ ಮಾಡಲ್ಲಲ್ಲ, ಅವಾಗ ಅದು ವಾಂತಿ ಮಾಡ್ಕೊಳುತ್ತೆ, ಅಂದರೆ ಕಕ್ಕುತ್ತೆ ಅಂತ ಹೇಳ್ತಾರಲ್ಲ, ಅದು ಒಂದು. ಇನ್ನೂ ಒಂದ್ಸಲ ಏನಾಗುತ್ತೆ, ಹಾಗೆ ಮಾಡಿದಾಗ ಕೆಲವು ಸಲ ಆಸ್ಪಿರೇಷನ್ ಆಗಿ ಮಗು ಸತ್ತೋಗುತ್ತೆ. ಎಷ್ಟೋ ಸಲ ಹಾಗೆ ಆ ಸತ್ತಿರೋ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಸೊ ಅದು ಒಂದು. ಸೊ ಬರ್ಪಿಂಗ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅದು. ಪ್ರತಿಯೊಬ್ಬರಿಗೆ ಯೂಶ್ವಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹೇಳ್ತೀವಿ ನಾವು, ಅಂದರೆ ಹಾಲು ಕುಡಿಸಿದ್ಮೇಲೆ ಭುಜದ ಮೇಲೆ ಹಾಕ್ಕೊಂಡು ಮಗುನ ಸ್ವಲ್ಪ, ಅಂದರೆ ಇಮಿಡಿಯೇಟ್ ಮಲಗಿಸ್ಬೇಡಿ, ಮಲ್ಕೊಂಡು ಹಾಲು ಕುಡಿಸ್ಬೇಡಿ, ಈ ಥರ ಎಲ್ಲ ಹೇಳ್ತೀವಿ. ಸೊ ಇದು ಹಾಲು ಕೆಟ್ಟೋಗಿದೆ, ಹಾಲು ಒಡೆದೋಗಿದೆ ಆ ಥರ ಏನೂ ಇರೋದಿಲ್ಲ ಆ ಥರ. ಓಕೆ ಮೇಡಮ್, ನೀವು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ
ಸೂಪರಿಂಟೆಂಡೆಂಟ್ ಆದಮೇಲೆ ಆದಂಥ ಬದಲಾವಣೆಗಳು ಮೇಡಮ್? ಯಾಕಂತ ಹೇಳಿದ್ರೆ ಅಮೃತಧಾರೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮೇಡಮ್, ಅದು ನಮಗೆ ಬಹಳಷ್ಟು ಇಂಪ್ರೆಸ್ ಆದಂಥ ಒಂದು ಕಾನ್ಸೆಪ್ಟ್. ಏನೆಲ್ಲ ಒಂದು ಬದಲಾವಣೆ ಆಯಿತು? ಒಂದು ಅಮೃತಧಾರೆ, ಇನ್ನೂ ಒಂದು ಏನು ಹೇಳಬೇಕಪ್ಪ ಅಂದರೆ ಈ ಮಿಡ್ವೈಫರಿ ಅಂತ ಒಂದು ಪ್ರೋಗ್ರಾಮ್ ಇದೆ. ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಏನಿದೆ, ಗೈನಕಾಲಜಿಸ್ಟ್ ಯಾರು ಡೆಲಿವರಿ ಮಾಡಿಸಲ್ಲ, ಮಿಡ್ವೈಫ್ಸ್ ಡೆಲಿವರಿ ಮಾಡಿಸ್ತಾರೆ. ನೀವು ಕೇಳಿರ್ಬೋದು UK US ಅಲ್ಲೆಲ್ಲ ಮಿಡ್ವೈಫ್ಸ್ ಅಂತ ದೇ ಆರ್ ನಾವು ಅಂದರೆ ಸರ್ಟಿಫೈಡ್ ಇದು ಅಂದರೆ ನರ್ಸಿಂಗ್ ಮಾಡಿದ್ಮೇಲೆ ಅವರು ಮಿಡ್ವೈಫರಿ ಮತ್ತೆ ಓದಿರ್ತಾರೆ ಅವರು. ಸೊ ದೇ ಆರ್ ಸರ್ಟಿಫೈಡ್ ಸ್ಕಿಲ್ಡ್ ಇದು ಮಿಡ್ವೈಫ್ಸ್ ಅವರು. ಅವ್ರಿಗೆ ಆದ ಒಂದು ಕರಿಕ್ಯುಲಮ್ ಇದೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವು ಟು ರೆಡ್ಯೂಸ್ ಮೆಟರ್ನಲ್ ಮಾರ್ಟಾಲಿಟಿ ಮತ್ತು ಸಿಸೇರಿಯನ್ ಸೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಇದು 23ನೇ ಇಸ್ವಿ ಜಾನ್ವರಿಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಶುರುವಾಯಿತು. ನ್ಯಾಷನಲ್ ಮಿಡ್ವೈಫರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಆಮೇಲೆ ಸ್ಟೇಟ್ ಮಿಡ್ವೈಫರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೌತ್ ಇಂಡಿಯಾದಲ್ಲಿ ನಮ್ಮ ವಾಣಿವಿಲಾಸ್ ಆಸ್ಪತ್ರೆ ಫಸ್ಟ್ ಸೆಂಟರ್ ಅದಕ್ಕೆ. ಸೊ ಇಲ್ಲಿ ನಮಗೆ ಮಿಡ್ವೈಫರಿ ಲೆಡ್ ಕೇರ್ ಯೂನಿಟ್ ಅಂತ ಸಹ ಇದೆ. ಅಂದರೆ ಮಿಡ್ವೈಫ್ಸ್ ಅದು ಅವ್ರದ್ದು ಏನಂದರೆ ಅಲ್ಲಿ ಜಾಸ್ತಿ ಮೆಡಿಸಿನ್ಸ್ ಏನು ಕೊಡೋದಿಲ್ಲ, ಅವರು ಸಹಜವಾದ ಹೆರಿಗೆಗೆ ಅವರು ಹೆಲ್ಪ್ ಮಾಡ್ತಾರೆ. ಅವ್ರದ್ದೇ ಆದ ಎಕ್ಸಸೈಸಸ್ ಇದೆ. ಅವ್ರದ್ದು OPD ನಡೆಸ್ತಾರೆ. ಅಂದರೆ ಅವರು ತಗೊಳ್ಳೋ ಅಂಥ ತಾಯಂದ್ರೆ ಏನಪ್ಪ ಅಂದರೆ ತುಂಬ ಲೋ ರಿಸ್ಕ್, ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರೋವಂಥ ತಾಯಂದ್ರನ್ನ ಅವ್ರು ಅಟೆಂಡ್ ಮಾಡ್ತಾರೆ. ಸೊ ಅಲ್ಲಿ ಡೆಲಿವರಿ ಮಾಡಿಸ್ತಾರೆ. ಅದರಲ್ಲಿ ಆಲ್ಟರ್ನೇಟ್ ಬರ್ದಿಂಗ್ ಪೊಸಿಷನ್ಸ್ ಅಂತ ಇದೆ. ಸೊ ಕೆಲವು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಇವಾಗ ಒಂದು ಪೊಸಿಷನ್ ಅಂತ ಇರುತ್ತೆ, ಆದರೆ ಆಲ್ಟರ್ನೇಟ್ ಬರ್ದಿಂಗ್ ಪೊಸಿಷನ್ಸ್ ಅಂದರೆ ಆಲ್ 4 ಪೊಸಿಷನ್ಸ್ ಅಂತ ಹೇಳ್ತಾರೆ, ಪ್ರಾಪ್ಡ್ ಅಪ್ ಪೊಸಿಷನ್ ಅಂತಾರೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಸಹ ಡೆಲಿವರಿ ಮಾಡಿಸೋದು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಂದರೆ ಸಹಜ ಹೆರಿಗೆಗಳು ಜಾಸ್ತಿ ಆಗುತ್ತೆ, ಸಿಸೇರಿಯನ್ ಕಡಿಮೆ ಆಗುತ್ತೆ ಅಂತ. ಆಮೇಲೆ ಅವರು 1-to-1 ಕೇರ್ ಕೊಡ್ತಾರೆ. ಸೊ ಈ ಎಲ್ಲ ಇದರಿಂದ ದಿಸ್ ಈಸ್ ಒನ್ ನ್ಯೂ ಕಾನ್ಸೆಪ್ಟ್ ನಮ್ಮಲ್ಲಿ ಶುರುವಾಗಿರೋದು. ಓಕೆ ಮೇಡಮ್, ತಾವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ. ಯಾಕಂದರೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ಒತ್ತಡ ಆಗ್ಬೋದು ಅಥವಾ ಲೇಟ್ ಮ್ಯಾರೇಜಸ್ ಆಗ್ಬೋದು, ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬಂಜೆತನ ಅಂತ ಸಮಸ್ಯೆಗಳು ಸಹ ಎದುರಾಗಿದೆ ಅಂತ ಹೇಳಿ ಸಾಕಷ್ಟೊಂದು ಆಸ್ಪತ್ರೆಗಳು ಸಹ ಇವತ್ತು ಇದೆ, ಕೆಲಸ ನಿರ್ವಹಿಸ್ತಾ ಇದೆ ಅಂತ ಹೇಳಿ. ಖಾಸಗಿ ಆಸ್ಪತ್ರೆಗಳಿಗೂ ವಾಣಿವಿಲಾಸ ಆಸ್ಪತ್ರೆ ಹೇಗೆ ವಿಭಿನ್ನವಾಗಿದೆ ಮೇಡಮ್? ಅಂದರೆ ಪೇಷಂಟ್ ಫ್ಲೋ ಹೇಗಿದೆ ಅಂದರೆ ಹೆಣ್ಣುಮಕ್ಕಳು ಇಲ್ಲಿನ ಒಂದು ಸವಲತ್ತುಗಳನ್ನು ಸಹ ಹೆಚ್ಚಾಗಿ ಪಡೆದುಕೊಳ್ತಾ ಇದ್ದಾರಾ, ಹೇಗೆ ಮೇಡಮ್? ಖಂಡಿತ. ಇವಾಗ ಏನಂದರೆ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳಿದೆ. ಆಮೇಲೆ ಸರ್ಕಾರ ಸಹ ಇನ್ಫ್ರಾಸ್ಟ್ರಕ್ಚರ್ನ ತುಂಬ ಇಂಪ್ರೂವ್ ಮಾಡಿದೆ. ಈಗ ಬಹಳಷ್ಟು ಜನ ನನ್ನ ಸ್ನೇಹಿತರೆ ಏನು ಹೇಳ್ತಾರೆ ಅಂದರೆ, ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಕೊಟ್ಟರೆ ನಮ್ಮ ಆಸ್ಪತ್ರೆಗಳಿಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಏನಂದರೆ ನಮ್ಮಲ್ಲಿ ಪೇಷಂಟ್ ಫ್ಲೋ ಎಂದೂ ಕಡಿಮೆ ಆಗೋದಿಲ್ಲ ಪಬ್ಲಿಕ್ ಸೆಕ್ಟರ್ ಹಾಸ್ಪಿಟ್ಲಲ್ಲಿ. ನಮ್ಮಲ್ಲಿ ಇವಾಗ ಏನಂದರೆ ದಿನದಲ್ಲಿ ಆಲ್ಮೋಸ್ಟ್ 350ರಿಂದ 400 ಪೇಷಂಟ್ಸ್ ಬರ್ತಾರೆ, OPD ಪೇಷಂಟ್ಸು. IPD ಪೇಷಂಟ್ಸ್ ಏನಂದರೆ ದಿನ ಅಡ್ಮಿಟ್ ಆಗೋರು ಒಂದು 100 ಜನ ಅಡ್ಮಿಟ್ ಆಗ್ತಾರೆ. ಸೊ ಹೆರಿಗೆಗಳು ನಮ್ಮಲ್ಲಿ ಒಂದು 40ರಿಂದ 50 ಪ್ರತಿದಿನ ಹೆರಿಗೆ ಆಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಏನಂದರೆ ನಮ್ಮಲ್ಲಿ ಸಹಜ ಹೆರಿಗೆಗಳು ಜಾಸ್ತಿ ಇದೆ. ಸಿಸೇರಿಯನ್ ಯಾಕೆ ಜಾಸ್ತಿ ಇರುತ್ತೆ ಕೆಲವು ಸಲ ಅಂದರೆ ಈ ರೆಫರಲ್ ಕೇಸಸ್ಸು, ಕಾಂಪ್ಲಿಕೇಶನ್ಸ್. ಇವಾಗ ಏನಾಗ್ತಿದೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸು ಜಾಸ್ತಿ ಇದೆ. ಆಮೇಲೆ ನಮ್ಮದು ಟೆರ್ಷರಿ ರೆಫರಲ್ ಸೆಂಟರ್ ಇರೋದ್ರಿಂದ, ಮೆಡಿಕಲ್ ಕಾಲೇಜ್ ಇದು ಹಾಸ್ಪಿಟಲ್ ಇರೋದ್ರಿಂದ ಬಹಳಷ್ಟು ಕಾಂಪ್ಲಿಕೇಟೆಡ್ ಕೇಸಸ್ ಎಲ್ಲ ಡೆಲಿವರಿ ಆಗುತ್ತೆ, ಇಲ್ಲೇ ಬರ್ತದೆ. ಸೊ ಅದರಿಂದ ನಮ್ಮದೇ ಆದ ಒಂದು ICU ಇದೆ. ಸೊ ಈ ICU ಏನಿದೆಯಲ್ಲ, ಮದರ್ಸ್ ICU ಅಂತ ಹೇಳ್ತೀವಿ, ಆರ್ OBG ICU ಅಂತ, ಮೆಟರ್ನಲ್ ICU 26 ಬೆಡೆಡ್ ICU ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಎಲ್ಲೂ ಇಲ್ಲ. ಯಾಕಂದರೆ ಎಲ್ಲ ಕಡೆ ಕಂಬೈನ್ಡ್ ICU ಇರುತ್ತೆ. ಸೊ OBG ಅಂದರೆ ತಾಯಂದಿರಿಗೆ ICU ಅಂತ ಇರೋದು ಇದು ಒಂದೇ ಹಾಸ್ಪಿಟ್ಲಲ್ಲಿ. ಇದು ಒಬ್ಬ ಸ್ತ್ರೀ ಗರ್ಭಿಣಿ ಆದಾಗ ಯಾವ ರೀತಿ ಆತಂಕ ಪಡ್ತಾಳೆ, ಅದನ್ನು ಹೇಗೆ ಕೇರ್ ತಗೋಬೇಕು ಮೇಡಮ್? ಈಗ ಒಬ್ಬಳು ಹೆಣ್ಮಗಳು ಗರ್ಭಿಣಿ ಆದ ತಕ್ಷಣ ಫಸ್ಟ್ ಇವಾಗ ಒಂದು ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಮತ್ತು ಆತಂಕ ಎರಡೂ ಶುರುವಾಗುತ್ತೆ. ಯಾಕಂದರೆ ಇಷ್ಟು ದಿನ ಗಂಡ ಹೆಂಡತಿ ಇಬ್ಬರೇ ಇರ್ತಾಯಿದ್ರು, ಈಗ ಮತ್ತೆ ಒಂದು ಮಗು ಬರುತ್ತೆ, ಅದನ್ನು ಯಾರು ನೋಡ್ಕೋತಾರೆ, ಏನು ಕತೆ. ಅದರಲ್ಲೂ ವೃತ್ತಿ ನಿರತ ಈ ಮಹಿಳೆ ಇದ್ದರೆ ಅಂತೂ ಅವತ್ತಿಂದ ಡೇ 1ಇಂದನೇ ಅವರಿಗೆ ಶುರುವಾಗಿರುತ್ತೆ. ಅದು ಒಂದು ಮೆಂಟಲ್ ಸ್ಟ್ರೆಸ್. ಇನ್ನೊಂದು ಫಿಸಿಕಲಿ ಕೆಲಸಕ್ಕೆ ಹೋಗಬೇಕು. ಅವಾಗ ಏನಾಗುತ್ತೆ ಅಂದರೆ ಎಷ್ಟೋ ಸಲ ಅವರ ಇದ್ರದ್ದು ನ್ಯೂಟ್ರಿಷನ್ ಬಗ್ಗೆ, ಅದ್ರ ಬಗ್ಗೆ ಏನು ತಿನ್ನಬೇಕು, ಏನು ಕುಡಿಬೇಕು, ಅದ್ರ ಬಗ್ಗೆ ಏನೂ ಕಾಳಜಿ ವಹಿಸೋದಿಲ್ಲ. ಸೊ ಗರ್ಭಿಣಿ ಆಗಿದ್ದಾಗ ಏನಾಗುತ್ತೆ ಅಂದರೆ ಒಂದು ಕಾಮಾಗಿರಬೇಕು, ಒಳ್ಳೆ ಮ್ಯೂಸಿಕ್ ಕೇಳಿ, ಒಳ್ಳೆ ಪುಸ್ತಕ ಓದಿ, ಒಳ್ಳೆ ವಿಚಾರಗಳನ್ನ ವಿಚಾರ ಮಾಡಿ ಅಂತ ಹೇಳ್ತೀವಿ. ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರಿ ಅಂತ ಒಂದು ಮೆಂಟಲ್ ಸ್ಟ್ರೆಸ್ಗೆ. ಇನ್ನೊಂದು ಏನಪ್ಪ ಅಂದರೆ ನ್ಯೂಟ್ರಿಷನ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರಿಗೆ ಒಳ್ಳೆ ಆಹಾರ ಸೇವಿಸ್ರಿ ಅಂತ ಹೇಳ್ತೀವಿ. ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಮತ್ತು ಫ್ಯಾಟ್ ಎಲ್ಲದೂ ಇರಬೇಕು. ಬರೀ ಫ್ಯಾಟೇ ತಿಂತೀನಿ ಅಂತಲ್ಲ, ಬರೀ ಪ್ರೋಟೀನ್ ಅಂತಲ್ಲ, ಎಲ್ಲದೂ ಬ್ಯಾಲೆನ್ಸ್ ಇರಬೇಕು. ಅದಕ್ಕೆ ಸೊ ಬ್ಯಾಲೆನ್ಸ್ಡ್ ಡಯಟ್.
ಆಮೇಲೆ ವೈದ್ಯರ ಹತ್ರ ಹೋಗಿ ಕರೆಕ್ಟಾಗಿ ಪ್ರತಿ ತಿಂಗಳು ನಾವೇನು ಹೇಳ್ತೀವಿ, ಗರ್ಭಿಣಿ ಆದ ತಕ್ಷಣ ಪ್ರತಿ ತಿಂಗಳು ಹೋಗಿ 7 ತಿಂಗಳಾಗೋವರೆಗೂ ಅಂದರೆ 28 ವೀಕ್ವರೆಗೂ ಪ್ರತಿ ತಿಂಗಳು ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಆ ಟೈಮಲ್ಲಿ ಕೆಲವೊಂದು ರಕ್ತ ಪರೀಕ್ಷೆ ಇರುತ್ತೆ, ಅಲ್ಟ್ರಾಸೌಂಡ್ ಪರೀಕ್ಷೆ ಇರುತ್ತೆ, ಯಾವುದನ್ನು ಸಹ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅವ್ರ ಕಾಳಜಿ ಅವ್ರು ವಹಿಸ್ಬೇಕು. ಮತ್ತು ಇವರು ಯಾರು ಫ್ಯಾಮಿಲಿಯವರು ಸಹ ಬಹಳಷ್ಟು ಮುಖ್ಯ ಆಗ್ತಾರೆ ಈ ವಿಷಯದಲ್ಲಿ. ಸುಮ್ಮನೆ ಅವರಿಗೆ ಸ್ಟ್ರೆಸ್ ಕೊಡೋದು, ಆಮೇಲೆ ಹೆದರಿಸೋದು, ಇವಾಗ ಅವ್ರಿಗೆ ಹಂಗಾಗಿತ್ತು ನಿನಗೆ ಹಿಂಗಾಗುತ್ತಾ, ಈ ಥರ ಎಲ್ಲ ಮಾಡಬಾರ್ದು. ಇದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರುಗಳು ಸಪೋರ್ಟ್ ಮಾಡಬೇಕಾಗುತ್ತೆ. ಆಮೇಲೆ 28 ವಾರ ಆದಮೇಲೆ 15 ದಿನಕ್ಕೊಂದ್ಸಲ ಅಂತ ಕರಿತೀವಿ ನಾವು ಡಾಕ್ಟರ್ಸ್ ಅವ್ರನ್ನ ಚೆಕ್ ಮಾಡಲಿಕ್ಕೆ. ಆಮೇಲೆ ಲಾಸ್ಟ್ 1 ತಿಂಗಳಲ್ಲಿ ಎವ್ರಿ ವೀಕ್ ಬರಬೇಕು ಅಂತ ಹೇಳ್ತೀವಿ. ಕೆಲವೊಂದು ಎಲ್ಲ ಪ್ರೆಗ್ನೆನ್ಸಿನೂ ಕಾಂಪ್ಲಿಕೇಶನ್ ಇರಬೇಕಂತಿಲ್ಲ, ಎಷ್ಟೊಂದು ನಾರ್ಮಲ್ ಆಗೂ ಇರುತ್ತೆ ಸರ್, ಆಯಿತಾ. ಏನಾದರೂ ಬಂದಾಗ ಯಾವಾಗ್ಲೂ ಏನು ಗೊತ್ತಾ, ಅರ್ಲಿ ಡಯಾಗ್ನೋಸಿಸ್ ಒಂದು, ಪ್ರಿವೆನ್ಷನ್ ಬರದೇ ಇರೋ ಥರ ನೋಡ್ಕೊಳೋದು ಒಂದು, ಅರ್ಲಿ ಡಯಾಗ್ನೋಸಿಸ್, ಆಯಿತಾ. ಅಂದರೆ ಏನೇ ತೊಂದರೆ ಆದ್ರೂ ಮೊದಲೇ ಅಂದರೆ ಸ್ಟಾರ್ಟಿಂಗಲ್ಲೇ ಅದನ್ನು ಪತ್ತೆ ಹಚ್ಚಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಆಯಿತಾ. ಸೊ ಮುಂದೆ ಕಾಂಪ್ಲಿಕೇಶನ್ ಆಗದೆ ಇರೋ ಥರ ನೋಡ್ಕೋಬೋದು. ಸೊ ಈ ವಿಷಯಗಳೇನಿದೆಯಲ್ಲ, ಒಂದು ಆಹಾರ, ಒಂದು ಮಾನಸಿಕ ಒಂದು ಸಮತೋಲನ ಕಾಪಾಡೋದೊಂದು, ಮತ್ತು ವೈದ್ಯರ ಪರೀಕ್ಷೆ ತಪಾಸಣೆ ಮಾಡಿಸೋದು, ಅದು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವೂ ಸಹ ಗರ್ಭಿಣಿ ಆಗಿರೋಂಥ ಸಮಯದಲ್ಲಿ ಆಕೆ ಕೇರ್ ತಗೊಳ್ಬೇಕು. ನಂತರ ಮೇಡಮ್ ಡೆಲಿವರಿ ಆಗುವಂಥ ಸಮಯದಲ್ಲಿ ಅದಕ್ಕಿಂತ ಹೆಚ್ಚಿನ ಆತಂಕ, ಅಯ್ಯೋ ಏನಾಗುತ್ತೋ ಹೇಗಾಗುತ್ತೋ ಈ ರೀತಿಯ ಒಂದು ಆತಂಕ ಆಕೆಯನ್ನು ಕಾಡ್ತಾ ಇರುತ್ತೆ. ಇದಕ್ಕೆ ನಿಮ್ಮ ಕಡೆಯಿಂದ ಸೊಲ್ಯೂಷನ್? ಇವಾಗ ಪ್ರತಿ ಸಲ ಬಂದಾಗ್ಲೂ ನಾವು ಅಂದರೆ ವೈದ್ಯರು ಏನು ಹೇಳ್ತಾರೆ ಅಂದರೆ, ಮುಂದೆ ಯಾವ ರೀತಿ ಈ ಪ್ರೆಗ್ನೆನ್ಸಿ ಯಾವ ಥರ ಪ್ರೋಗ್ರೆಸ್ ಆಗ್ತಾ ಇದೆ, ಮಗು ಹೇಗಿದೆ, ಪ್ರತಿಯೊಂದು ಹೇಳಿರ್ತಾರೆ. ನೆಕ್ಸ್ಟು ಸಹಜ ಹೆರಿಗೆ, ಆಯಿತಾ, ಪ್ರಕ್ರಿಯೆ ಏನು ಅಂದರೆ ಸಹಜ ಹೆರಿಗೆ ಯಾವ ರೀತಿ ಆಗುತ್ತೆ, ಏನು ಕತೆ, ಅದ್ರದ್ದು ಪ್ರಾಸೆಸ್ ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಕೆಲವೊಂದು ಎಕ್ಸಸೈಸಸ್ಸು ಹೇಳ್ತಾರೆ. ಇವಾಗ ಏನಂದರೆ ಪ್ರೆಗ್ನೆಂಟ್ ಆದ ತಕ್ಷಣ ಬ್ರೆಡ್ ರೆಸ್ಟಲ್ಲಿರಬೇಕು, ಬೆಡ್ ರಿಡನ್ ಆಗಿರಬೇಕು, ಆ ಥರ ಏನೂ ಇಲ್ಲ. ಅವರು ವಾಕಿಂಗ್ ಮಾಡೋದಾಗಲಿ, ಕೆಲವೊಂದು ಯೋಗಾಸನಗಳು ಇದೆ, ಕೆಲವೊಂದು ಆಸನಗಳನ್ನ ಹೇಳ್ಕೊಡ್ತಾರೆ. ಸೊ ಇದು ಒಂದು ನಮ್ಮ ಮಿಡ್ವೈಫರಿಲೂ ಸಹ ಹೇಳ್ಕೊಡ್ತಾರೆ, ಕೆಲವೊಂದು ಆಸನಗಳನ್ನ ಹೇಳ್ಕೊಡ್ತಾರೆ. ಇದರಿಂದ ಏನಂದರೆ ಸಹಜ ಹೆರಿಗೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು. ಆಮೇಲೆ ಆತಂಕ ಪ್ರತಿಯೊಂದು ಇರುತ್ತೆ. ಇವಾಗ ವೈದ್ಯರಿಗೂ ಆತಂಕ ಇರುತ್ತೆ, ಯಾಕಂದರೆ ಅದು ಹೆರಿಗೆ ಪ್ರಾಸೆಸ್ ಏನಿರುತ್ತಲ್ಲ 10ರಿಂದ 12 ಗಂಟೆ ಇರುತ್ತೆ, ಕೆಲವ್ರಿಗೆ 24 ಗಂಟೆ ಇರುತ್ತೆ. ಇದೆಲ್ಲ ಒಂದು ಏನಂದರೆ ಅವರು ಇವಾಗ ಎಲ್ಲಿ ಹೋಗಿರ್ತಾರಲ್ಲ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಇದು ಮಾಡಬೇಕು. ಆಮೇಲೆ ಆದಷ್ಟು ಆತಂಕ ಪಡದೇ ಇರೋ ಥರ ಇವಾಗ ವೈದ್ಯರು ಸಹ ಅದಕ್ಕೆ ಅಡ್ವೈಸ್ ಮಾಡ್ತಾರೆ, ಆತಂಕ ಪಡಬಾರ್ದು ಅಂತ. ಯಾಕಂದರೆ ಆ ಸ್ಟ್ರೆಸ್ಸಲ್ಲೇ ಇನ್ನೂ ಏನೇನೋ ಕಾಂಪ್ಲಿಕೇಶನ್ಸ್, ಎಷ್ಟೋ ಸಲ ಹೇಳ್ತೀವಿ ಆ ಸ್ಟ್ರೆಸ್ಸಿಗೆ ಕೆಳಗಡೆ ಜಾಗ ಓಪನ್ ಆಗೋದಿಲ್ಲ, ಸರ್ವೈಕಲ್ ಡೈಲಟೇಷನ್ ಅಂತ ಏನು ಹೇಳ್ತೀವಲ್ಲ, ಎಷ್ಟೋ ಸಲ ಸ್ಟ್ರೆಸ್ ಇದ್ದಾಗ ಅದು ಓಪನ್ ಆಗೋದಿಲ್ಲ, ಹಾಗಾಗಿ ಹೆಚ್ಚು ಸಿಸೇರಿಯನ್ ಆಗುತ್ತೆ. ಇವರು ಎಷ್ಟು ಸ್ಟ್ರೆಸ್ ಮಾಡ್ಕೋತಾರಲ್ಲ ಅಷ್ಟು ವ್ಯತಿರಿಕ್ತವಾಗಿ ಪರಿಣಾಮ ಇರ್ತದೆ. ಅದರಿಂದ ಸ್ಟ್ರೆಸ್ ಮಾಡ್ಕೋಬಾರ್ದು ಆದಷ್ಟು. ಸೊ ಆಮೇಲೆ ಹಿಂದಿನ ಕಾಲದಲ್ಲಿ ಸಿಸೇರಿಯನ್ ಅಂದರೆ ಒಂದು ದೊಡ್ಡ ಆಪ್ರೇಷನ್ ಥರ ಇತ್ತು. ಕೆಲವೊಂದು ಸಮಯದಲ್ಲಿ ಸಿಸೇರಿಯನ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಆಯಿತಾ. ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವಾಗ ಅದು ಒಂದು ಸಾಮಾನ್ಯ ಶಸ್ತ್ರಚಿಕಿತ್ಸೆ ಆಗಿಬಿಟ್ಟಿದೆ. ಹಿಂದಿನ ಥರ ಇವಾಗೆಲ್ಲ ಎಷ್ಟೊಂದು ಆ್ಯಂಟಿಬಯೋಟಿಕ್ಸ್ ಇದೆ, ಎಲ್ಲ ಇದೆ, ಏನು ಇನ್ಫೆಕ್ಷನ್ ಆಗುತ್ತೆ ಸಿಸೇರಿಯನ್ ಮಾಡಿದ್ರೆ ಆ ಥರ ಏನೂ ಪರಿಸ್ಥಿತಿ ಇಲ್ಲ ಇವಾಗಿನ ಕಾಲದಲ್ಲಿ. ಸೊ ಅದರಿಂದ ಅವರು ಆತಂಕ ಪಡದೇ ಇರೋ ಥರ ಆರಾಮಾಗೇ ಇದ್ದರೆ ಖಂಡಿತ ಎಲ್ಲದೂ ಚೆನ್ನಾಗಾಗುತ್ತೆ. ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದೆರಡು ಮಾತು. ಒಂದು ತಾಯಿಯಾಗೋದು ಒಂದು ಅತ್ಯಂತ ಒಂದು ಮರೆಯಲಾಗದೇ ಇರೋ ಥರ ಅನುಭವ ಇದು, ಆಯಿತಾ. ಪ್ರತಿ ತಾಯಿನೂ ಅದನ್ನು ಅನುಭವಿಸ್ಲೇಬೇಕಾಗುತ್ತೆ. ಎಷ್ಟೋ ಜನ ನಮಗೆ ಇವಾಗಿನ ಕಾಲದಲ್ಲಿ ಮದುವೆ ಆಗಿರ್ತದೆ, ಎಲ್ಲ ಆಗುತ್ತೆ, ಆದರೆ ನಮಗೆ ಮಕ್ಕಳು ಬೇಡ ಅಂತ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಆ ಒಂದು ಅನುಭವನ ಏನು ಅತ್ಯಮೂಲ್ಯ ಅನುಭವ ಏನಿದೆಯಲ್ಲ ಅದನ್ನು ಕಳ್ಕೊತಾರೆ ಅವರು ಬೇಡ ಅಂತಂದರೆ. ಸೊ ಆಮೇಲೆ ಇದ್ರ ಜೊತೆಗೆ ಎಷ್ಟೊಂದು ನಮಗೆ ತೊಂದರೆ ಆಗುತ್ತೆ ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಖಂಡಿತ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಸರಿಯಾದ ಕೇರ್ ತೊಗೊಂಡ್ರೆ, ಚಿಕಿತ್ಸೆ ತೊಗೊಂಡ್ರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಮೇಲೆ ಅವ್ರದ್ದು ಲೈಫ್ ಸ್ಟೈಲ್ ಏನಿದೆ ಅಲ್ಲ, ಈ ತಾಯಿ ಆಗೋಕ್ಕೆ ಮುಂಚೆ ಅವರ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೋಬೇಕು ಅವ್ರದ್ದನ್ನು. ಸೊ ಇದರಿಂದ ಯಾವುದೇ ರೀತಿ ಇನ್ಫರ್ಟಿಲಿಟಿ ಆಗಲಿ ಮತ್ತೊಂದು ಬರೋದಿಲ್ಲ. ಸೊ ಅವರ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡನ್ನೂ ಸಹ ಪ್ರತಿಯೊಬ್ಬ ಹೆಣ್ಮಗಳು ಸಹ ನೋಡ್ಕೋಬೇಕಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದುವರೆಗೂ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ನಮ್ಮ ಮಹಿಳೆಯರಿಗಾಗಿ ನೀಡಿದ್ರಿ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಸುಮನ್ TV ಕನ್ನಡ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲ್ತ್ ಟಿಪ್ಸ್. ಖಂಡಿತವಾಗ್ಲೂ ಸಹ ಒಂದೊಳ್ಳೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಬಿತ್ತರಿಸ್ತೇವೆ. ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.